Hey friends, so welcome to Patakal English Academy and Banshankari English Academy. 2025-26 ರಲ್ಲಿ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟರು PUC ಸೆಕೆಂಡ್ ಇಯರ್ದು. ಅದರೊಳಗೆ 1 ಮಾರ್ಕ್ ಕ್ವಶನ್ಸ್ಗಳು ಎಲ್ಲ ಯೂನಿಟ್ ಮೇಲೆ ಆನ್ಸರ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಫ್ರೆಂಡ್ಸ್. 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿ ಅಪ್ಲೋಡ್ ಮಾಡೇನೆ. ಇವಾಗ 2025-26 ನಲ್ಲಿ ಇರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಲ್ಲಿರುವ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಯೂನಿಟ್. ತಮಗೆಲ್ಲ ತುಂಬಾ ಯೂಸ್ಫುಲ್ ಇದೆ ಖಂಡಿತ. ತಾವೆಲ್ಲ ಸ್ಟಡಿ ಮಾಡಿಕೊಂಡು ಚಲೋ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗಿ ತಮಗೆಲ್ಲ ರಿಸಲ್ಟ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ನನ್ನ 3 ಮಾರ್ಕ್ ಕ್ವಶನ್ಸ್ಗಳ ವಿಡಿಯೋ ಸೀರೀಸ್ ಅನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಸ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಫಸ್ಟ್ ಯೂನಿಟ್ ರೋಮಿಯೋ ಅಂಡ್ ಜೂಲಿಯಟ್ ಪೋಯಮ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಕ್ವಶನ್ ಬ್ಯಾಂಕ್ನಲ್ಲಿರುವ ಕ್ವಶನ್ಸ್ಗಳು ಮಾತ್ರ ಆನ್ಸರ್ ಅನ್ನು ಮಾಡಿನ ಫ್ರೆಂಡ್ಸ್. ಕ್ವಶನ್ ಬ್ಯಾಂಕ್ನಲ್ಲಿ ಏನು ಕೊಟ್ಟಾರಲ್ಲ ಅವುಗಳನ್ನು ಮಾತ್ರ ಬಾರೆ ನೋಡೋಣ. ನಂಬರ್ 1, ಹೌ ಈಸ್ ರೋಮಿಯೋ ಮರ್ಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ನನಗನಿಸ್ತದ ಬಹುತೇಕ ಇದು ಒಂದು ಶಬ್ದದ ಮೀನಿಂಗ್ ನಿಮಗೆ ಆಗಿರ್ಲಿಕ್ಕಿಲ್ಲ ಅಂತೇಳಿ. ಮರ್ಸ್ಮರೈಸ್ಡ್ ಅಂದ್ರೆ ಸಂಮೋಹನಗೊಳ್ಳೋದು, ಅಂದ್ರೆ ಅಟ್ರಾಕ್ಟ್ ಆಗುವ ಅಂತ ಹೇಳ್ಕೊಂಡು ಮಾರು ಹೋಗುವ ಅಂತೀವಲ್ಲ ಆ ತರಹ ಮರ್ಸ್ಮರೈಸ್ಡ್ ಅಂತೇಳಿ. ಮರ್ಸ್ಮರೈಸ್ಡ್ ಪರ್ಸನಾಲಿಟಿ ಅಂತ ಇರ್ತೈತಿ ಒಬ್ಬೊಬ್ಬರು. ಸ್ವಾಮಿ ವಿವೇಕಾನಂದ ಅವರು ನೋಡಿಬಿಟ್ರ ಸಂಮೋಹನಗೊಂಡು ಬಿಡ್ತೀವಿ ಅಂತ ನಾವು. ಹಂಗ ಜೂಲಿಯಟ್ ನೋಡಿದ ಮೇಲೆ ರೋಮಿಯೋ ಯಾವ ರೀತಿ ಒಳಗ ಮರ್ಸ್ಮರೈಸ್ ಆದ, ಅವಳಿಗೆ ಸಂಮೋಹನಗೊಂಡ, ಅವಳಿಗೆ ಅಟ್ರಾಕ್ಟ್ ಆಗಲ್ಪಟ್ಟ. ಅಂದ್ರ ಅವನ ಮನಸ್ಸಿನ ಭಾವನೆಗಳು ಹೊರಗೆ ಬರ್ತಾವಲ್ಲ ಅವನ ಬಾಯಿಂದ, ಸೊಲಿಲಕ್ಕಿ ಅಂತ ಕರೀತಾರೆ ಅದಕ್ಕೆ ಪೋಯಮ್. ಅದರ ಮೇಲಿಂದ ನಾ ಏನ್ ಮಾಡೀನಿ, ಈ ರೀತಿ ಆನ್ಸರ್ ಅನ್ನ ಬರೆದೀನಿ. ಇದು ಕರೆಕ್ಟ್ ಇದೆ ರೀ. ಈ ರೀತಿ ಅವೆಲ್ಲ ರೋಮಿಯೋ ಹೇಳಿದ್ರ ಮುಖಾಂತರ ನಮಗ ಹಿಂಗೆಲ್ಲ ಮರ್ಸ್ಮರೈಸ್ ಆಗಿದ್ದ ಅಂತ ತಿಳ್ಕೊಂಡು ಮೀನಿಂಗ್ ಆಗ್ತದೆ. ಬರ್ರಿ ನೋಡೋಣ ಆನ್ಸರ್. ರೋಮಿಯೋ ಈಸ್ ಮರ್ಸ್ಮರೈಸ್ಡ್ ಬೈ ಜೂಲಿಯಟ್ಸ್ ಬ್ಯೂಟಿ. ಹೌದು. ಹಿ ಟೋಲ್ಡ್ ಅಬೌಟ್ ಹರ್ ದ್ಯಾಟ್. ಇಷ್ಟು ಹೇಳಿ ಅವ್ರು ಏನೇನು ಹೇಳಿದ್ರು ರೋಮಿಯೋ ಅಬೌಟ್ ಜೂಲಿಯಟ್ ಇಲ್ಲಿ ಕೊಟ್ಬಿಟ್ಟಿರ್ತೀನಿ. ನಿಮಗೆ ಈ ಆನ್ಸರ್ಗಳನ್ನು 60 ವರ್ಡ್ಸ್ನಲ್ಲಿ ಬರಿಬೇಕಂತ ಇದೆ. ಅಂದಾಜ್ ಮ್ಯಾನೇಜ್ ಮಾಡೀನಿ 60 ವರ್ಡ್ಸ್ಗಳು. ಒಂದೊಂದು ಸಾರಿ ತುಂಬ ಕಮ್ಮಿ ಬರ್ತವೆ, ಒಂದೊಂದು ಇಲ್ಲಿ ಬರ್ತಾವೆ ನೋಡಿ 60 ವರ್ಡ್ಸ್. ಏನು ಮಾಡಿದ್ರು ಆಗೋದಿಲ್ಲ ಇದು. ಮ್ಯಾಕ್ಸಿಮಮ್ ಟ್ರೈ ಮಾಡೀನಿ. ಯಾಕಂದ್ರೆ ಪೋಯಮ್ ಅಲ್ಲ, ಸಂದಿರ್ತದೆ ಮ್ಯಾಟ್ರ್. ಅದರೊಳಗೆ ಸ್ವಲ್ಪ ರಿಪೀಟ್ ಆಗ್ತಾವ ಕ್ವಶನ್ಸ್ಗಳು. ಆನ್ಸರ್ ಕ್ವಶನ್ ಬೇರೆ ಬೇರೆ ಕೇಳ್ತಾರ, ಬಟ್ ಆನ್ಸರ್ ಅವ ರಿಪೀಟ್ ಆಗ್ತಾವ್ರಿ, ಹಂಗತಿ ಆಗ್ತಾವ್ರಿ. ಓಕೆ, ಬರ್ರಿ ನೋಡೋಣ. ರೋಮಿಯೋ ಜೂಲಿಯಟ್ ನೋಡಿದ ಮೇಲೆ ಏನೇನು ಅನ್ಕೊಂಡ ಅನ್ನೋದ್ರ ಮೇಲೆ ಅಂತ ನಮಗವ ಮರ್ಸ್ಮರೈಸ್ ಆಗಿದ್ದ ಅಂತ ಗೊತ್ತಾಗ್ತದೆ. ಇವೆಲ್ಲ ರೋಮಿಯೋ ಜೂಲಿಯಟ್ನ ಬಗ್ಗೆ ಅನ್ಕೊಂಡಂತ ಮಾತುಗಳು. Juliet could teach the torches to burn bright. B. She could hang upon the cheek of night. C. She was like a rich jewel in an Ethiopia's ear. ಹಂಗ ಅದು ಪ್ರೀತಿ ಹುಟ್ಟಿದ್ರೆ ಹೆಂಗಿದ್ರು ಚಂದ ಕಾಣ್ತಾರ. ಹಂಗ ಹೆತ್ತವರಿಗೆ ಹೆಗ್ಗಣ ಮುಗ್ದು ಅಂತಾರಲ್ಲ, ಹಂಗ ಆಕೆ ಹಂಗ ಅದಾಳೋ ಏನು ಇವನಿಗೆ ಹಂಗೆ ಅನಿಸೈತು.
ನಮಗೆ ಯಾರ ಬಗ್ಗೆರ ಪ್ರೀತಿ ಬಂದ್ಬಿಟ್ರೆ ಸಾಕು, ಆಕೆ ನಮಗೆ ಎಲ್ಲ. ಹಂಗಾಕೆ ನೋಡಿವ ಅಂತಂದ್ರೆ ಆರ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್. ಹಿಂಗಂದ್ರೆ ಗೊತ್ತೈತಿಲ್ಲ ನಿಮಗ್ರೆ, ಅವಳ ಬ್ಯೂಟಿನ ಯೂಸ್ ಮಾಡೋಂಗಿಲ್ಲ, ಸುಮ್ಮನೆ ನೋಡಿಡೋದು. ಈಗ ಹಳ್ಳ್ಯಾಗ ಹೆಣ್ಮಕ್ಳು ಸೀರೆ ತೊಗೊಂಡಿರ್ತಾರೆ ಇಡಾಕ ಅಂತೇಳಿ. ಯಾವಾಗಾರು ವರ್ಷದಾಗ ಒಮ್ಮೆ 2 ಸಲ ಅಷ್ಟು ದೊಡ್ಡ ಹಬ್ಬ ಬಂದಾಗ ಹಿಂಗೆ ಉಟ್ಕೊಂತಾರ, ಹಂಗೆ ಗೊಂಬಿಗೆ ಕುಡಿಸ್ದಂಗೆ ಉಟ್ಕೊಳ್ಳೋದು, ಹಂಗೆ ಮತ್ತೆ ಬಿಡೋದು. ಯೂಸ್ ಮಾಡೋಂಗಿಲ್ಲಪ್ಪ, ಅದು ತುಂಬ ಕಾಸ್ಟ್ಲಿ, ಹಂಗೆ ಮುಚ್ಚಿಡ್ಬೇಕು ಅದನ್ನ. ಈಗಿದು ಬ್ಯೂಟಿ ಹಂಗೆ ನೋಡ್ರಿ, ತುಂಬ ಕಾಸ್ಟ್ಲಿ, ಯೂಸ್ ಮಾಡೋಂಗಿಲ್ಲಪ್ಪ ಅದನ್ನ, ಹಂಗೆ ಮುಚ್ಚಿಟ್ಬಿಡೋದು ಅವ್ರ ಬ್ಯೂಟಿನ. ಹೌದಾ? ಇನ್ನೊಂದು ಟು ಡಿಯರ್ ಫಾರ್ ಅರ್ತ್ ಅಂತ ಐತಿ. ಡಿಯರ್ ಅಂದ್ರೆ ಏನು ಅಂತಂದ್ರೆ ಕಾಸ್ಟ್ಲಿ. ಭೂಮಿ ಮೇಲೆ ಇಂಥ ಬ್ಯೂಟಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ದೇವಲೋಕದಾಗ ಸಿಗತೈತೆ ನೋಡಿ, ದೇವಲೋಕದಾಗ. ಹಿಂಗತ್ತೆ ಸೆಂಟೆನ್ಸ್ದ ಮೀನಿಂಗ್ ಇದು. ಹಂಗತೆ ಅನ್ಕೊಂತಾನವ, ಮತ್ತೇನು ಮತ್ತೆ ಮಸ್ಮರೈಸ್ ಆಗ್ಯಾನಂತೀರ, ಇಲ್ಲ ಅಂತೀರ ಮತ್ತೆ. ಶಿ ವಾಸ್ ಲೈಕ್ ಎ ಸ್ನೋವಿ ಡವ್, drooping with the crows. She was a yonder lady over her fellows. She was a true beauty. I saw a true beauty this night ಅಂತಾರಲ್ಲ. ಇದರ ಮೇಲಿಂದ ಹಿಂಗತೆ ಅವ್ರ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಅವರು ಮಸ್ಮರೈಸ್ ಆಗಿದ್ದ ರೋಮಿಯೋ ಅಂತ ಹೇಳ್ಬೋದು. ಸೆಕೆಂಡ್ ಕ್ವಶನ್, how does Romeo express his intense feelings after the completion of dance in Romeo and Juliet? ಡ್ಯಾನ್ಸ್ ಮುಗಿದ ಮೇಲೆ ಮಿಡ್ಲ್ ಬರ್ತದೆ ಪೋಯಮ್ದೊಳಗೆ, ಫಸ್ಟ್ ಸ್ಟಾಂಜಾದಾಗ ಎಂಡಿಗೆ ಬರ್ತದೆ. ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ ಏನು ಮಾಡ್ಬೇಕಂತ ಮಾಡಿದ, ತಡಿಯಾಕಿದ ಡ್ಯಾನ್ಸ್ ಮುಗಿಲಿ, ಮಾಡ್ತೀನಿ ಹಿಂಗೆಲ್ಲ ಮಾಡಿಬಿಡ್ತೀನಿ ಅಂತಂತಾನಲ್ಲ. ಹಾಗಾದ್ರೆ ಏನೇನು ಮಾಡ್ಬೇಕಂತ ನಮ್ಮ Romeo wanted to watch her place of stand. Place of stand other the place where she was standing. B. He wanted to get his rude hands blessed by touching her hands. Hers ಅಂದ್ರೆ ನಡೀತದ, ನಿಮ್ಗೇನು ಅಷ್ಟು ಇದಾಗ್ತೈತಿಲ್ಲ ಅಂತ her hands ಅಂತ ಮಾಡೀನಿ. ಎರಡನೇದ್ರ ಮೀನಿಂಗ್ ಅಂದ್ರೆ ಆಕೆ ನಿಂತ್ಕೊಂಡು ನೋಡ್ತೇನೆ ತಡಿ, ಚಲೋ ಆಗ್ತಾಗ ಮನದನಿ ನೋಡ್ತೀನಿ ತಡಿ. ಸಾಕಷ್ಟು ಈಗ ಸುಂದರವಾದ ಊಟಿ, ಕಾಶ್ಮೀರ, ಹಿಂಗೆಲ್ಲ ಹೋದಿವಂದ್ರೆ ಆಹಾ ಎಷ್ಟು ನೋಡಿದ್ರು ಸಾಕಾಗೋದು. ಹಂಗಾಕಿ ನಿಂತು ನೋಡ್ತೀನಿ ಒಂದಿಷ್ಟು ಅಂತಾನು. ದೆನ್ ಹಿ ವಾಂಟೆಡ್ ಟು ಗೆಟ್ ಹೀಸ್ ರೂಡ್ ಹ್ಯಾಂಡ್ಸ್ ಬ್ಲೆಸ್ಡ್ ಬೈ ಟಚಿಂಗ್ ಹರ್ ಹ್ಯಾಂಡ್ಸ್. ಅವನ ಪ್ರಕಾರ ಅವನ ಕೈಗಳು ರೂಡ್ ಕೈಗಳು ರೀ, ಅದನ್ನ ಆಶೀರ್ವದಿಸಲ್ಪಡುತ್ತೆ ಅಂದ್ರೆ ಬ್ಲೆಸ್ ಮಾಡಿಸ್ಕೋಪ ಅಂತಾನೆ. ಹೆಂಗೆ ಬೈ ಈಗ ಮಹಾಪುರುಷರ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ನಾವು, ಹನಿ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಇದರಿಂದ ನಾವೇನು ತಿಳ್ಕೊಂತೀವಿ, ನಾವು ಬ್ಲೆಸ್ ಆದ್ವಿ, ಅವರು ನಮ್ಮ ತಲೆ ಮೇಲೆ ಕೈ ಇಡ್ತಾರೆ, ಒಳ್ಳೇದಾಗಲ್ರಿ ಅಂಥೇಳಿ. ಹಿಂಗ ಆದಾಗ ನಾವೇನು ಅನ್ಕೊಂತೀವಿ, ನಾವು ಬ್ಲೆಸ್ ಆಗಲ್ಪಟ್ವಿ ಅಂಥೇಳಿ. ನಾವೆಲ್ಲ ಸ್ವಾಮಿಗಳ ಪಾದಕ್ಕೆ ಅವ್ರ ಕೈನ ನಮ್ಮ ತಲೆ ಮ್ಯಾಗ ಇಡಿಸ್ಕೊಂಡು ನಾವು ಬ್ಲೆಸ್ ಆದರೆ, ಈವ ಪುಣ್ಯಾತ್ಮ ಅವಳ ಕೈ ಮುಟ್ಟಿ ಆಹಾ ನಾನು ನನ್ನ ಕೈಗಳನ್ನು ಬ್ಲೆಸ್ ಮಾಡ್ಕೋತೀನಿ ಅಂತ. ಹಿ ವಾಂಟೆಡ್ ಟು ಗಿವ್ ಅಪ್ ಹೀಸ್ ಲವ್ ಎಟ್ ಒನ್ಸ್ ಫಾರ್ ರೋಸಲಿನ್. ಏನಂತಂದ್ರೆ ಅವ, ಇಲ್ಲಿವರೆಗೂ ನಾನು ಯಾರಾದ್ರೂ ಪ್ರೀತಿಸ್ತಾ ಇದ್ದಿದ್ರೆ, ಹೌದು ಪ್ರೀತಿಸ್ತಿದ್ದವ ರೋಸಲಿನ್. ಅಲ್ಲಿ ಹೋಗ್ಬೇಕಾದ್ರೆ ರೋಸಲಿನ್ ನೋಡ್ಬೇಕಂತನ ಹೋಗಿದ್ದ ಪಾರ್ಟಿ ಹಾಲ್ಗೆ, ಲಾರ್ಡ್ ಕ್ಯಾಪುಲೆಟ್ ಅರೇಂಜ್ಮೆಂಟ್ ಮಾಡಿದಂಥದ್ದು. ಅಂದ್ಬಿಡ್ತಾನ್ರಿ, ಇಲ್ಲಿವರೆಗೂ ನನ್ನ ಮನಸ್ಸಿನಾಗ ಯಾರ ಬಗ್ಗೆ ಅದ್ರ ಲವ್ ಇತ್ತಪ್ಪ ಅಂದ್ರೆ ಐ ವಾಂಟ್ ಟು ಗಿವ್ ಇಟ್ ಅಪ್ ಫಾರ್ ಸ್ವೇರ್ ಅಂತ ನೋಡ್ರಿ, ಅಟ್ ಒನ್ಸ್ ಅಂತಾನ. ಈಗಿಂದೀಗ ನಾನು ಅದನ್ನ ಸ್ಟಾಪ್ ಮಾಡಿಬಿಡ್ತೀನಿ ಅಂದ್ರೆ ನಾನು ಕ್ಲಿಯರ್ ಆಗಿ ಬರೆದೇನೆ ರೋಸಲಿನ್ ಬಗ್ಗೆ ತನ್ನ ಲವ್ ಸ್ಟಾಪ್ ಇವತ್ತಿನ ದಿವಸ ಬೇಡಾಕೆ ನನಗೆ. ಯಾಕ್ರಿ ಹಂಗೆ ಅನ್ಕೋತೀರಿ ನೀವು ಅಂದ್ರೆ, ಹಿ ಥಾಟ್ ಹಿ ಸಾ ಟ್ರೂ ಬ್ಯೂಟಿ ದ್ಯಾಟ್ ನೈಟ್. ಓ ಇವತ್ತು ನೋಡಿದೆ ನಾನು ಟ್ರೂ ಬ್ಯೂಟಿನ. ಹಿಂಗೆಲ್ಲ ಡ್ಯಾನ್ಸ್ ಮಾಡಿದ, ಡ್ಯಾನ್ಸ್ ಮುಗಿದ ನಂತರ ಇದನ್ನ ಮಾಡ್ಬೇಕಂತ ನಾವು. ಓಕೆ, ಥರ್ಡ್ ಕ್ವಶನ್, ರೋಮಿಯೋಸ್ ಅಪ್ರಿಸಿಯೇಷನ್ ಆಫ್ ಜೂಲಿಯಟ್ಸ್ ಬ್ಯೂಟಿ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ಇಮೇಜಸ್ ಇನ್ ರೋಮಿಯೋ ಅಂಡ್ ಜೂಲಿಯಟ್ ಎಕ್ಸ್ಪ್ಲೇನ್ ಅಂತ ಹೇಳಿ. ರೋಮಿಯೋ ಏನ್ ಮಾಡ್ತಾನ ಅಂತಂದ್ರ, ಜೂಲಿಯಟ್ನ ಬ್ಯೂಟಿನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರ ಇಮೇಜ್ಗಳ ಮುಖಾಂತರ ಎಕ್ಸ್ಪ್ರೆಷನ್ ಮಾಡ್ತಾನೆ. ಇಮೇಜ್ ಅಂದ್ರೆ ಏನು,
ಪಿಕ್ಚರ್ಸ್, ವರ್ಡ್ ಪಿಕ್ಚರ್ಸ್. ವರ್ಡಿನೊಳಗೆ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ತೀವಿ, ಆ ಪಿಕ್ಚರ್ನೊಳಗೆ ಒಂದು ಮೀನಿಂಗ್ ಇರ್ತೈತಿ. ಒಂದು ಎಕ್ಸಾಂಪಲ್ ಹೇಳ ನಿಮಗ್ರೆ, ಒಂದು ಗುಡ್ಡ ಇರ್ತೈತಿ, ಅದರೊಳಗೆ ತಾರೆ ಇರ್ತೈತಿ, ಆ ಗುಡ್ಡ ಹತ್ತೀವಿ, ಮುಂದೆ ಹೋಗಿ ಇಳಿತೀವಿ. ಕೆಲವೊಂದು ಸಾರಿ ಕಲ್ಲು ಮುಳ್ಳುಗಳು ಇರ್ತವೆ, ಕೆಲವೊಂದು ಸಾರಿ ಹೂವು ಇರ್ತವೆ. ಹಿಂಗತೆ ಒಂದು ಪೋಯಮ್ದೊಳಗೆ ಬಂದಿತ್ತು, ನೆನಪು ಬರ್ತಾ ಇಲ್ಲ ನನಗೆ ಪೋಯಮದ ಟೈಟಲ್. ಹಿಂಗಂದ್ರೆ ಏನಂದ್ರೆ ಗುಡ್ಡ ಅಂದ್ರೆ ಹತ್ತೋದು ಇಳಿದಂದ್ರೆ ಜೀವನದ ದಾರಿ ಅದು. ಒಂದಿಷ್ಟು ಹತ್ಕೊಂತ ತೇಕ್ಬೇಕಂತ ತೇಕ್ಕೊಂತ ಹತ್ತಬೇಕು ಅಂದ್ರೆ ಕಷ್ಟಗಳು ಲೈಫ್ನಲ್ಲಿ ಬರ್ತಾವಂತ ಮೀನಿಂಗ್. ಆಮೇಲೆ ಒಂದಿಷ್ಟು ಬ್ರೂ ಗ್ಲಾಡನ್ ಮೀಡೋಸ್ ಅಂತ ಐತೆ, ಒಂದು ಸ್ವಲ್ಪ ಯಾವುದೋ ಒಂದು ಪೋಯಮ್ ಅದನ್ನ ನೆನಪು ಬರ್ತಾ ಇಲ್ಲ. ಅಂದ್ರೆ ಇದು ಅರ್ಥ ಏನಂತಂದ್ರೆ ಲೈಫ್ನೊಳಗೆ ಸುಖಗಳು ಬರ್ತವೆ. ಒಂದು ದಾರಿ ಮುಖಾಂತರ ಒಬ್ಬ ಪಯಣಿಗ ಹೋಗುವುದನ್ನ ಲೈಫಿಗೆ ಹೋಲಿಸ್ತಾರ ಕವಿ. ನೆನಪಿಲ್ಲ ಸರ್ ನನಗೆ. ಅದನ್ನ ಇಮೇಜ್ ಅಂತ ಕರೀತಾರೆ. ಇಮೇಜ್ ಅಂದ್ರೆ ಒಂದು ಚಿತ್ರ, ಅದರ ಚಿತ್ರ ಬಿಡಿಸೋದಿಲ್ಲ, ಶಬ್ದದಲ್ಲಿ ಚಿತ್ರ, ಅದರೊಳಗೆ ಒಂದು ಹಿಡನ್ ಮೀನಿಂಗ್, ಇದಕ್ಕೆ ಇಮೇಜ್ ಅಂತ ಕರೀತಾರೆ. ಜೂಲಿಯಟ್ ಅನ್ನ ವರ್ಣಿಸ್ಬೇಕಾದ್ರೆ ಯಾವ ಯಾವ ಇಮೇಜ್ಗಳನ್ನ ಯೂಸ್ ಮಾಡಿದ ರೋಮಿಯೋ ಇಲ್ಲಿ ಮಾಡ್ತಾರೆ ನೋಡ್ರಿ. ಜೂಲಿಯಟ್ ಕುಡ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಪ್ರತಿಯೊಂದು ಇದರೊಳಗೆ ಚಿತ್ರ ಕಾಣಿಸ್ತದ, ನಿಮಗೆ ಪಿಕ್ಚರ್ ಕಾಣಿಸ್ತದ, ಅದರೊಳಗೆ ಒಂದು ಹಿಡನ್ ಮೀನಿಂಗ್ ಇರ್ತದ. ಜೂಲಿಯಟ್ ಕುಡ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂದ್ರೆ ಏನ್ರಿ ಹೇಳ, ನಿಮಗೊಂದು ಚೂರ ಹಂಗ ಅಷ್ಟು ಬೆಳಗಿದ್ಲು ಅಂತಾಗಿ, ಅವಳ ಮೈ ಬಣ್ಣ ಟಾರ್ಚ್ನ ಬೆಳಕಿನಕ್ಕಿಂತಲೂ ಹೆಚ್ಚಿತ್ತು. ಬೇಕಂದ್ರೆ ಟಾರ್ಚ್ಗೆ ಕಲಿಸ್ಬೋದು, ನೋಡಿ ನಾನು ಎಷ್ಟು ಬೆಳಗದೆ, ಏನು ಬೆಳಕಣಿಂದು ಅನ್ನುವಂಗಿದ್ಲು ಅಂತ ಮೀನಿಂಗ್. ಹಿಂಗ ಉಷ್ಟು ಅದಾವ್ರಿ. ಶಿ ಕುಡ್ ಹ್ಯಾಂಗ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ರಾತ್ರಿ ಅಂಬುದನ್ನ ತಗೊಂಡ್ರೆ ಅದಕ್ಕೊಂದು ಚೀಕ್ ಅನ್ನೋದನ್ನ ತಗೊಂಡ್ರೆ ಅದ್ರ ಮ್ಯಾಗಲಿನ ಕಿವಿ ಮೇಲಿನ ಚಿನ್ನಾಭರಣ ಅಂದ್ರ ಅಷ್ಟು ಬೆಳ್ಳಗ ಚಿನ್ನ ಬಂಗಾರ ಹೆಂಗ್ ಹೊಳಿತಿರ್ತೈತಿ ನೋಡ್ರಿ, ಹಂಗ ಬಂಗಾರ ಇದ್ದಂಗ ಆಕಿ. ಏನು ಆಮೇಲೆ ಶಿ ವಾಸ್ ಲೈಕ್ ರಿಚ್ ಜುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ಇಥಿಯೋಪ ಕರಿ ಹೆಣ್ಮಗಳು, ಆಫ್ರಿಕಾದ ಹೆಣ್ಮಗಳು, ಅವಳ ಕಿವಿಳೋಗ ಚಿನ್ನಾಭರಣ ಹಾಕಿತ್ತಂದ್ರೆ ಹೆಂಗ್ ಕಾಣಿಸ್ತದ. ಎಲ್ಲ ಇಮೇಜಸ್ ಇವ್ರಿ. ಶಿ ವಾಸ್ ಲೈಕ್ ಎ ಸ್ನೋವಿ ಡೋ ಟ್ರೂಪಿಂಗ್ ವಿತ್ ಕ್ರಾಸ್. ಎಲ್ಲ ಇಮೇಜು ಎರಡು ಪಕ್ಷಿಗಳು, ಎರಡು ತರಹದ ಪಕ್ಷಿಗಳು. ಆಕಿ ಸ್ನೋವಿ ಡವ್ ಇದ್ದಾಗ ಉಳ್ಕದ ಕೆಲವು ಡ್ಯಾನ್ಸರ್ಸ್ ಇರ್ತಾರಲ್ಲ, ಗುಡ್ ಡ್ಯಾನ್ಸ್ ಮಾಡೋರು, ಅವರು ಅವೆಲ್ಲ ಕಾಗಿಗಳಿದ್ದ. ಈ ತರಹ ಏನ್ ಮಾಡ್ತಾರಂತಂದ್ರೆ ಹಿಂಗದ ಬೇಕಾತಂದ್ರೆ ಬ್ಯಾಡ ಅಂತಂದ್ರೆ ಮತ್ತೆ ಅದಕ್ಕೆ ಬೇರೆ. ಹರ್ ಬ್ಯೂಟಿ ವಾಸ್ ಟು ರಿಚ್ ಫಾರ್ ಯೂಸ್. ಇದು ಇಮೇಜ್ ಆಗುತ್ತೆ ಇಲ್ಲ ಒಂದು ಸ್ವಲ್ಪ ಡೌಟ್ ನನಗೆ, ಸುಮ್ಮೊಂದು ಲೈನ್ ಇರಲಿ ಅಂತ ಹಾಕಿದೆ. ಇದೆಲ್ಲ ಇಮೇಜ್ ರೀ, ಇದೆಲ್ಲ ಇಮೇಜ್. ಇದೊಂದು ಇಮೇಜ್. ಇವೆರಡು ಲಾಸ್ಟದ್ದು ಇಮೇಜ್ ಆಗ್ತವೆ ಇಲ್ಲ ಸ್ವಲ್ಪ ಡೌಟು. ಮತ್ತು ಕಮ್ಮಿ ಆಗ್ತಿತ್ತಲ್ಲ, ಅದಕ್ಕೊಂದು 60 ವರ್ಡ್ಸ್ ಹಾಕ್ಬೇಕಂದ್ರೆ ರಿಲೆವೆಂಟ್ ಐತ್ರಿ, ಹಂಗೇನು ಇರ್ರಿಲೆವೆಂಟ್ ಇಲ್ಲ. ಬರೀರಿ ಏನು ಇಲ್ದಿದ್ರೆ ಏನು ಮಾಡಿಬಿಡ್ತಂದ್ರೆ ಕೆಲವೊಂದು ಸಾರಿ ಈಗ ವ್ಯಾಲ್ಯೂಯೇಷನ್ ಮಾಡುವಾಗ ಭಾಳ ಕಮ್ಮಿ ಬರ್ತಾರ ಅಂತ ತಿಳ್ಕೊಂಡು 3 ಮಾರ್ಕ್ಸಿನ ಕ್ವಶನಿಗೆ 2 ಕೊಟ್ಬಿಡ್ತಾರ ನೋಡ್ರಿ. ಪೂರಾ ಇರ್ರಿಲೆವೆಂಟ್ ಬರೀರಿ ಹಂಗಂತ ನಾ ಹೇಳಕತ್ತಿಲ್ಲ. ರಿಲೆವೆಂಟ್ ಆಗಿರುವಂಥದ್ದು ಸ್ವಲ್ಪ ಸೇರಿಸ್ಬಿಟ್ಟು ನೀವು ಒಂಚೂರು ಆನ್ಸರ್ ಹೆವಿ ಮಾಡ್ಬೋದು. ಅವಾಗ ನಮಗೂ ಕೂಡ ಅನುಕೂಲ ಆಗ್ತದ. ಹಿಂಗೆಲ್ಲ ಪಾಯಿಂಟ್ ಭಾಳ ಅದಾನ ಹುಡುಗನು ಬರ್ದಾನ, ಚಲೋ ಬರ್ದಾನ, ಪರವಾಗಿಲ್ಲ ಅಂತ 3ಕ್ಕೆ 3 ಕೊಟ್ಬಿಡ್ತೇವೆ. ಹಂಗಾಗಿ ಬರೀರಿ. ಹೌ ಡಸ್ ಜೂಲಿಯಟ್, 4th ಕ್ವಶನ್ ಇದು, ಇಮ್ಮೋರ್ಟಲೈಸ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಮ್ಮೋರ್ಟಲೈಸ್ ಅಂದ್ರೆ ಮೀನಿಂಗ್ ಆಗ್ತೈತೆ ಇಲ್ಲ ನಿಮ್ಗೆ. ಇಮ್ಮೋರ್ಟಲೈಸ್ ಅಂತಂದ್ರೆ ಶಾಶ್ವತತೆಗೊಳಿಸೋದ್ರಿ. ಮಾರ್ಟಲ್ ಅಂದ್ರೆ ನಶಿಸಿ ಹೋಗೋದು, ಇಮ್ಮೋರ್ಟಲ್ ಅಂದ್ರೆ ನಶಿಸಲಾರದ್ದು. ಹೌದಲ್ಲ, ಮ್ಯಾನ್ ಈಸ್ ಇಮ್ಮೋರ್ಟಲ್ ಅಂತಾರೆ. ಮ್ಯಾನ್ ಈಸ್ ಮಾರ್ಟಲ್, ಗಾಡ್ ಈಸ್ ಇಮ್ಮೋರ್ಟಲ್ ಅಂತಾರೆ. ಅದೇ ಬಾಡಿ ಈಸ್ ಮಾರ್ಟಲ್, ಮತ್ತೆ ಸೋಲ್ ಈಸ್ ಇಮ್ಮೋರ್ಟಲ್. ಯಾವುದು ಶಾಶ್ವತ ಅದಕ್ಕೆ ಇಮ್ಮೋರ್ಟಲ್ ಅಂತ ಕರೀತಾರೆ. ಆ ರೀತಿ ನಾವು ಏನಾದರೂ ಇಮ್ಮೋರ್ಟಲ್ ಮಾಡಿದೀವಿ ಅಂತಂದ್ರೆ ಅದಕ್ಕೊಂದು ಹಾರ್ಬ್ ಇಮ್ಮೋರ್ಟಲೈಸ್ ಅಂತ.
ಜೂಲಿಯಟ್ ಏನ್ ಮಾಡ್ತಾಳ, ರೋಮಿಯೋನ ನನ್ನ ರೋಮಿಯೋ ಸಾಯಬಾರ್ದು, ಶಾಶ್ವತ ಅವ, ನನ್ನ ರೋಮಿಯೋ ಶಾಶ್ವತ ಅಂತ ಅನ್ಕೋಬೇಕಾತಂದ್ರೆ ಜೂಲಿಯಟ್ ಏನೋ ಅನ್ಕೊಂತಾಳಲ್ಲ, ಹಿಂಗ್ ಮಾಡು ಅಂತ ತಿಳ್ಕೊಂಡು ಅದನ್ನು ಬರಿಬೇಕಾಗ್ತದೆ. ಹಿಂಗ್ ಮಾಡೋದ್ರ ಮುಖಾಂತರ ಹಿಂಗಾಗಿ ನೈಟಿಗೆ ರಿಕ್ವೆಸ್ಟ್ ಮಾಡ್ಕೊಂತಾಳಲ್ಲ, ನೈಟಿಗೆ ರಿಕ್ವೆಸ್ಟ್ ಮಾಡೋದ್ರ ಮುಖಾಂತರ ತನ್ನ ರೋಮಿಯೋ ಶಾಶ್ವತವಾಗಿರ್ಬೇಕು ಅಂತ ಬಯಸ್ತಾಳ. ಹಾಗಾದ್ರೆ ಸೆಕೆಂಡ್ ಸ್ಟಾಂಜಾದಲ್ಲಿ ಅವಳ ಸೊಲಿಲಕ್ಕಿ ಇದು ಏನ್ ಹೇಳ್ತಾಳ, ಜೂಲಿಯಟ್ ಇನ್ವೈಟೆಡ್ ದ ನೈಟ್, ಕಮ್ ರೋಮಿಯೋ ಅಂತಾಳಲ್ಲ. ಬ್ಲ್ಯಾಕ್ ರೋಡ್ ನೈಟ್, ಲವ್ವಿಂಗ್ ನೈಟ್, ಜೆಂಟಲ್ ನೈಟ್, ಹಿಂಗೆಲ್ಲ ಅಂತಾಳ್ರಿ. ಕರಿತಾಳ, ರಾತ್ರಿನ ಕರಿತಾಳ. ಆ್ಯಂಡ್ ಶಿ ಆಸ್ಕ್ಡ್ ಇಟ್, ರಾತ್ರಿಗೇನೆ ರಿಕ್ವೆಸ್ಟ್ ಮಾಡ್ಕೊಂತ, ಟು ಕಟ್ ರೋಮಿಯೋನ ಕತ್ತರಿಸಿ ಬಿಡು ನೀನು ಇಂಟು ಲಿಟಲ್ ಸ್ಟಾರ್ಸ್. ಯಾವಾಗ ನಂದೇನಾದರೂ ಕೊಲೆ ಆದರೆ, ನಾನೇನಾದರೂ ಸತ್ರೆ, ಆಫ್ಟರ್ ಹರ್ ಡೆತ್, ನನಗೇನಾದ್ರು ಮರಣ ಬಂದರೆ ಅವ್ರನ್ನ ನೀವೇನು ಮಾಡಿಬಿಟ್ರಿ, ಕತ್ತರಿಸ್ಬಿಟ್ರಿ. ನೈಟಿಗೆ ರಿಕ್ವೆಸ್ಟ್ ಮಾಡ್ಕೊಂತಾಳ, ನೈಟು ರೋಮಿಯೋನ ತಗೋಬೇಕಂತ, ರೋಮಿಯೋನ ಕತ್ತರಿಸ್ಬೇಕಂತ. ಅವಾಗ ರೋಮಿಯೋ ಏನು ಮಾಡ್ತಾನ್ರಿ, ದೆನ್ ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ರೋಮಿಯೋ ಅಂದರೆ ಲಿಟ್ಲ್ ಸ್ಟಾರ್ಸ್. ಈಗ ಸ್ಕೈದೊಳಗೆ ಸ್ಟಾರ್ಸ್ ಇಲ್ಲ ಅಂದರೆ ಅದು ಚಂದ ಕಾಣೋದಿಲ್ಲ, ಅದಲ್ಲ. ಅವಾಗ ಏನಾಗ್ತತ್ರಿ, ರೋಮಿಯೋ ಸ್ಟಾರ್ಸ್ ಆದ, ಸ್ಟಾರ್ ಗೊತ್ತೈತಿಲ್ಲ ನಿಮಗೆ, ಕಲ್ಪನಾದ ಸ್ಟಾರ್ ಅಂತ ಒಂದು ಲೆಸನ್ ಇತ್ತು 10th ನಾ ಕಲಿಸಿನಿ. ಕಲ್ಪನಾ ಚಾವ್ಲಾ ಅವರ ಮರಣ ನಂತರ ಒಂದು ಕಲ್ಪನಾದ ಫಸ್ಟ್ ಅಂತ ತಿಳ್ಕೊಂಡು ಏನೋ ಸ್ಯಾಟಲೈಟ್ ಬಿಟ್ಟರು, ಅಥವಾ ಸ್ಯಾಟಲೈಟ್ ಆಲ್ರೆಡಿ ಬಿಟ್ಟಿದ್ದಕ್ಕೆ ರೀನಿಯಮ್ ಮಾಡಿದ್ರಿ. ಆ ಲೆಸನ್ದ ಬಂದಿತ್ತು. ಆ ಲೆಸನ್ದ ಟೈಟ್ಲ್ ಏನಿತ್ತು ಗೊತ್ತನ್ರಿ, ಕಲ್ಪನಾ ದ ಸ್ಟಾರ್. ಹಿಂಗಂದ್ರೆ ಏನು, ಹಿಂಗಂದ್ರ ಕಲ್ಪನಾ ಚಾವ್ಲಾ ಸ್ಟಾರ್ ಆಗಿ ಉಳ್ಕೊಂಡ್ಲು ಅಂತೇಳಿ, ನಕ್ಷತ್ರ ಆಗಿ ಉಳ್ಕೊಂಡ್ಲು ಅಂದ್ರೆ ಶಾಶ್ವತ ಆಗಿ ಅಂತೇಳಿ, ಅವಳ ನೆನಪು ಶಾಶ್ವತ ಅಂತೇಳಿ. ಹಿಂಗ ನಕ್ಷತ್ರ ಅನ್ನುವಂಥದ್ದು ಶಾಶ್ವತತೆಯ ಅಂದ್ರೆ ಪರಮನೆನ್ಸಿ, ಅದು ಸಿಂಬಲ್, ಅದು ಸ್ಟಾರ್. ಆದ್ದರಿಂದ ನನ್ನ ರೋಮಿಯೋ ಸ್ಟಾರ್ ಆಗಬೇಕು ಅಂತ ಅವಳ ಬಯಸಿಲ್ಲ, ಅಂದ್ರೆ ನನ್ನ ರೋಮಿಯೋ ಶಾಶ್ವತ ಇರಬೇಕು ಅಂತ ಅವಳ ಆಸೆ. ಅದಕ್ಕೆ ನೀನು ನೈಟಿಗೆ ಹೇಳ್ತಾಳ, ನೀನು ನನ್ನ ರೋಮಿಯೋನ ಕಟ್ ಮಾಡಿಬಿಡು, ನನ್ನ ರೋಮಿಯೋ ಸ್ಟಾರ್ ಆಗ್ತಾನ. ಸ್ಟಾರ್ ಆದ್ಮೇಲೆ ನಕ್ಷತ್ರಕ್ಕೆ ಹೋಗಿ ಇಲ್ಲೇ ಇತ್ತು ನೋಡ್ರಿ, ದೆನ್ ರೋಮಿಯೋ ಲಿಟಲ್ ಸ್ಟಾರ್ಸ್ ಆದ್ಮೇಲೆ ಹಿ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಅಂತ ಐತೆ. ಚಂದ ಅದ, ನಿಮ್ಗೆ ಗೊತ್ತಿಲ್ಲ ಫೇಸ್ ಆಫ್ ಹೆವನ್ ಅಂದ್ರೆ. ಫೇಸ್ ಆಫ್ ಹೆವನ್ ಅಂದ್ರೆ ಏನು, ಒಂದು ಸ್ಕೈ ಅಂತ ಹೇಳಿ, ಅದಲ್ಲ. ಹಿ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಫೈನ್ ಅಂದ್ರೆ ಬ್ಯೂಟಿಫುಲ್. ನಕ್ಷತ್ರಗಳು ಇಲ್ಲದ ಆಕಾಶ ಬ್ಯೂಟಿಫುಲ್ ಇರೋದಿಲ್ಲ. ನನ್ನ ರೋಮಿಯೋನ ನೀನು ನನ್ನ ಮರಣಾನಂತರ ಅವನ್ನ ಕಟ್ ಮಾಡಿಬಿಡು, ಅವ ಲಿಟಲ್ ಸ್ಟಾರ್ಸ್ ಆಗಲಿ, ಲಿಟಲ್ ಸ್ಟಾರ್ಸ್ ಆಗಿ ಹೋಗಿ ಮೇಲೆ ಆಕಾಶವನ್ನ ನಕ್ಷತ್ರಗಳಾಗಿ ಸುಂದರವಾಗಿ ಮಾಡಿಬಿಡ್ಲಿ. ಅವಾಗ ಏನಾಗ್ತದ, ಆಕಾಶ ಸುಂದರವಾಗಿ ಕಾಣಕತ್ತಿದ್ರ ಈ ಹಗಲಿ ಉರಿ ಬಿಸಿಲು ಯಾರು ತಡ್ಕೊಂತಾರ್ರಿ, ಅವಾಗ ಜನ ಏನ್ ಮಾಡ್ತಾರ, ದ ವರ್ಲ್ಡ್ ವುಡ್ ಬಿ ಇನ್ ಲವ್ ವಿತ್ ದ ನೈಟ್. ಇಡೀ ಜಗತ್ತ ರಾತ್ರಿನ ಪ್ರೀತಿಸ್ತೈತಿ, ಅದಲ್ಲ. ಅಂಡ್ ವುಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಹಗಲನ್ನ ಯಾರು ನೋಡೋದಿಲ್ಲ, ಹಗಲು ಬೇಡ, ಇದು ಲವರ್ಸ್ ಕಡಸನೆ ಮಾಡ್ತೈತಿ, ಲವರ್ಸ್ಗೆ ಅನುಕೂಲ ಮಾಡುವಂತ ನೈಟ ಇರಲಿ ಅಂತೇಳಿ ಅವಳ ಅಭಿಪ್ರಾಯ. ಹಂಗ ರೋಮಿಯೋ ನಕ್ಷತ್ರ ಆದ ಅಂದ್ರ ಈ ಮಾಟಲೈಸ್ ಆದ, ನನ್ನ ರೋಮಿಯೋ ನಕ್ಷತ್ರಗಳಾಗ್ಲಿ, ನನ್ನ ರೋಮಿಯೋ ನಕ್ಷತ್ರಗಳಾಗ್ಲಿ ಅನ್ನೋದ್ರ ಮುಖಾಂತರ ಜೂಲಿಯಟ್ ಏನ್ ಮಾಡ್ತಾವ ಅಂತಂದ್ರ ರೋಮಿಯೋನ ಇಮ್ಮೋಟಲೈಸ್ ಮಾಡುವ ಪ್ರಯತ್ನ ಮಾಡ್ತಾವ. ದೆನ್ ರೋಮಿಯೋ ವುಡ್ ಬಿ ಇಮ್ಮೋಟಲೈಸ್ಡ್. ಬರೀರಿ. ನಂಬರ್ 5, ಹೌ ಡಸ್, ನಿಮಗೆ ಅನಿಸ್ಬೋದ್ರಿ ಇಲ್ಲೊಂದು ಆನ್ಸರ್ ರಿಪೀಟ್ ಆಗೈತಿ. ಹೌ ಈಸ್ ರೋಮಿಯೋ ಮಸ್ಮರೈಸ್ಡ್ ಏನ್ ಆನ್ಸರ್ ಬರ್ದೀನಿ, ಇದಕ್ಕೂ ಅದ ಆನ್ಸರ್ ಬರ್ತೀನಿ. 2 ಇಮೇಜಸ್ ಅಂದ್ರೆ ನಾ ಏನ್ ಮಾಡಬಹುದಿತ್ತು ಅಂತಂದ್ರ ಈ ಇಮೇಜ್ಗಳನ್ನ ತೆಗೆದು ಇದಕ್ಕೆ ಒಳಾರ್ಥ ಬರಿಬೋದಿತ್ತು. ಅಂದ್ರ ಜೂಲಿಯಟ್ ಕುಡ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬೈಟ್ ಅಂತೇಳಿ, ಶಿ ವಾಸ್ ವೆರಿ ಫೇರ್ ಅಂಡ್ ಬ್ಯೂಟಿಫುಲ್ ಅಂತ ಬರಿಬೋದಿತ್ರಿ, ಅದಲ್ಲ.
ಆದ್ರೆ ಏನಾಗ್ತೈತಿ, ನೀವು ಪೋಯಮ್ಮು ಸಾಧಾರಣ ಹುಡುಗರಿಗೆ ಪ್ರಾಬ್ಲಮ್ ಆಗ್ತೈತಿ. ನಾನೇನು ಮಾಡಿಸ್ತೀನಿ ಅಂದ್ರೆ ಪೋಯಮನ್ನು ರಿಪೀಟೆಡ್ಲಿ 50 ಸಲ ಓದು, ಮಳ ಓದ್ಕೊಂತಿರೋದು. ಒಟ್ಟು ಯಾವಾಗಾರ ಊಟ ಮಾಡಿದೆ 1 ನಿಮಿಷ ಓದಿಬಿಡೋದು, ಹೊಲ್ಕೊಂಡು ಬಂದು 1 ನಿಮಿಷ ಓದ್ಬಿಡೋದು. ಒಂದು ಪೀರಿಯಡ್ ಕುಂತೀರಾ, ಸರ್ ಬರೋ ನೆಕ್ಸ್ಟ್ ಬರೋ ಬಗ್ಗೆ ಆಗ್ತೈತೆ, 1 ನಿಮಿಷ ತೆಗೆದು ಓದ್ಬಿಡೋದು. ಹಿಂಗಾರೆ ಯಪ್ಪ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಪರ್ಫೆಕ್ಟ್ ಬಂದ್ಬಿಡ್ತದ್ರಿ. ಹಾಗಾಗಿ ಏನಂತಂದ್ರೆ ನೀವು ಪುನಃ ಪುನಃ ಓದೋದು ಒಂದು ವರ್ಡ್ಸ್, ಆನ್ಸರ್ ಬರೆಯೋದು ಇನ್ನೊಂದು ವರ್ಡ್ಸು ನಿಮಗೆ ಟಫ್ ಆಗ್ತೈತ್ರಿ. ಅದಕ್ಕೆ ಓದೋದು ಅದನ್ನೇ, ಬರೆಯೋದು ಅದನ್ನೇ. ನನ್ನ ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನಗೆ ಹಂಗಾಗೈತಿ. ನಾವು ಸಾಧಾರಣ ಹುಡುಗರಿಗೆ ಕಲಿಸ್ತೇವೆ ನಾವು, ಆ ಲೆಕ್ಕ ಇಟ್ಟು ಮಾಡೀನಿ. ನೀವು ಬೇಕಾದ್ರೆ ಇದ್ರ ಒಳಾರ್ಥ ಏನೈತಿ ಅದನ್ನು ಬರಿಬೋದು. ಇಲ್ಲಿ ನಮ್ಮ ಹುಡುಗರಿಗೆ ಅಂತ ಶಕ್ತಿ ಇಲ್ಲ. ನಾವು ವಿಡಿಯೋ ಮಾಡೋದೇ ನಮ್ಮ ಹುಡುಗರು ಸಲುವಾಗಿ ಜಾಸ್ತಿ. ಬೇರೆದವ್ರಿಗೂ ನಮ್ಮಂಥ ಹುಡುಗರು ಬೇರೆದಷ್ಟು ಬೇಕಾದಷ್ಟು ಇರ್ತಾರೆ, ಹಳ್ಳಿ ಹುಡುಗರು, ಅವರಿಗೆಲ್ಲ ಯೂಸ್ ಆಗಲಿ ಅಂತ ಮಾಡಿದ್ದೆ. ಅದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ, ಪೋಯಮ್ದಾಗ ಇದ್ದದ್ದನ್ನು ಓದೋದು ಅದನ್ನೇ ಬರೆಯೋದು. ಅಯ್ಯೋ ಶಿವನೇ, ಅದರ ಒಳಗಿನ ಭಾವಾರ್ಥ ಏನೈತಿ ಅದನ್ನ ತಿಳ್ಕೊಂಡು ಬರೆಯುವುದಂದ್ರೆ ನಮ್ಮ ಹುಡುಗರಿಗೆ ಸ್ವಲ್ಪ ಕಷ್ಟ. ಹಾಗಾಗಿ ಹೆಂಗೆ ಮಸ್ಮರೈಸ ಅಂತ ಅದರ ಒಳಾರ್ಥ ನನಗೆ ಹೇಳಾಕ ಬೇಡ, ಓದಿದ್ದ ಬರೆದು ಬರೆದು ಹೋಗಿ. ಹಾಗಾಗಿ ಇಮೇಜಸ್ ಬರೆದು ಬಿಟ್ಟಿನಿ. ಹಿಂಗಾಗಿ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ. ನಿಮಗೇನಾದರೂ ಅದು ಇದ್ರ ಒಳಾರ್ಥ ಏನೈತೆ ಅಂತ ಗೊತ್ತಿರ್ತಂದ್ರೆ ಇದ್ರ ಒಳಾರ್ಥ ಬರೀರಿ, ಗೊತ್ತಿಲ್ಲ ಅಂದ್ರೆ ಇದನ್ನ ಬರೀರಿ. ವ್ಯಾಲ್ಯೂ ಪಾಯಿಂಟ್ಸ್ ಅಂತಾರೆ ಇವಕ್ಕೆ, ಗೊತ್ತಾ? ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರುವಂಥ ವರ್ಡ್ಸ್ಗಳನ್ನೇ ಬರೆದ್ರೆ ಅದು ವ್ಯಾಲ್ಯೂ ಪಾಯಿಂಟ್ ಆಗ್ತತಿ, ಫುಲ್ ಮಾರ್ಕ್ಸ್ ಬರ್ತವೆ. ನಿಮ್ಮ ಲೆಕ್ಚರರ್ಸ್ ಕೇಳ್ಕೊಡ್ರಿ, ನಿಮ್ಮ ಸಬ್ಜೆಕ್ಟ್ ನಿಮಗೆ ಕಲಿಸ್ತಿರ್ತಾರೆ ಕಾಲೇಜ್ನಲ್ಲಿ. ಹಿಂಗೊಂದು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅವರು ಹಿಂಗೆ ಇದನ್ನೇ ಬರಿ ಅಂತಾರೆ ಸರ್, ಬುಕ್ದನ್ನು ಪಾಯಿಂಟ್ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರ. ಸರಿನಾ ಅಂತ ತಿಳ್ಕೊಂಡು ಕೇಳ್ಕೊರಿ, ನಿಮಗೆ ಕ್ಲಿಯರ್ ಆಗ್ತದೆ. ಇದೆಲ್ಲ ದೃಷ್ಟಿಯಿಂದ ನಾನು ಮಾಡಬಹುದಿತ್ತು ಇದನ್ನು, ನಾನು ಸಿಂಪ್ಲಿಫೈ ಮಾಡಿ ನನ್ನ ಓನ್ ವರ್ಡ್ಸ್ ಒಳಗೆ ಬರಿಬೋದಿತ್ತು. ನಾ ಬರಿತೀನಿ, ಬಟ್ ನಿಮಗೆ ಕಷ್ಟ ಆಗ್ತೈತಿ. ಎರಡೊಂದು ಆಗ್ತೈತಿ, ಎರಡು ಆಗ್ತೈತಿ. ಪೋಯಮ್ ಓದೋದು ಒಂದು ಆಗ್ತೈತಿ, ಅದನ್ನ ನೋಡ್ಕೊಂಡು ಆನ್ಸರ್ ಬರೆಯೋದು ಒಂದು ಆಗ್ತೈತಿ. ಟಫ್ ಆಗ್ತೈತಿ, ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾ ಏನು ಮಾಡಿನ ಅಂತಂದ್ರೆ ಈ ತರಹ ಮಾಡೀನಿ ಫ್ರೆಂಡ್ಸ್. ಅಂದರೆ ನೀವು ಓದೋದು ಅದೇ, ಬರೆಯೋದು ಅದೇ. ಅಂದರೆ ಹಿಂಗೆ ಹೆಚ್ಚು ನೀವು ಪ್ರಾಕ್ಟೀಸ್ ಓದಿದ್ರಿ ಅಂತಂದ್ರೆ ಅದು ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡೀನಿ. ಸರಿ, 5th ಕ್ವಶನ್. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ? ಇದಕ್ಕೂ ಇದನ್ನ ಬರದೆ ನೋಡ್ರಿ, ಫ್ಲಾಲೆಸ್ ಬ್ಯೂಟಿ ಇದು ಏನಂತ ಹೇಳ್ತಾರೆ. ಫಸ್ಟ್ ಕ್ವಶನ್, ಹೌ ವಾಸ್ ಅ ರೋಮಿಯೋ ಮಸ್ಮರೈಸರ್ ಅಂದ್ರೆ ಏನು? ಅವಳ ಬ್ಯೂಟಿ ನೋಡಿ ಹೆಂಗೆ ಸಮೋಹನಗೊಂಡ. ಇಲ್ಲಿ ಏನಾಯ್ತ್ರಿ, ಹೆಂಗೆ ಅವಳ ಬ್ಯೂಟಿನ ವರ್ಣಿಸಿದ. ಎಲ್ಲ ಒಂದೇ ಅಲ್ರಿ. ಸಾಂದ್ ಒಂದು ಪೋಯಮ್, ಸಾಂದ್ ಒಂದು ಪೋಯಮ್. ಇದ್ರ 3 ಮಾರ್ಕ್ಸ್ ತೆಗಿತೀನಿ. ಎಲ್ಲಿ ತೆಗಿತೀರಿ ನೀವು? ಇದ್ದದ್ರ ಮ್ಯಾಗ ಒಮ್ಮೆ ಶಬ್ದ ಅಳಿಯ ಅನ್ನೋದು, ಮಗಳ ಗಂಡ ಅನ್ನೋದು. ಅಳಿಯ ಅಂದ್ರು ನಾವು ಅದನ್ನ ಹೇಳೋರ, ಇವನ ನೋಡ್ರಿ ನಿಮ್ಮ ಅಳಿಯ, ನಿಮ್ಮ ಮಗಳ ಗಂಡ, ಇವನ ನೋಡ್ರಿ ನಿಮ್ಮ ಮಗಳ ಗಂಡ. ಒಬ್ಬನ ಒಮ್ಮೆ ಅಳಿಯ ಅಂತ ಕರೀತಾರೆ, ಒಮ್ಮೆ ಮಗಳ ಗಂಡ ಅಂತ ಕರೀತಾರೆ. ಹಿಂಗಾಗಿ ಆನ್ಸರ್ ರಿಪೀಟ್ ಆಗ್ತದೆ. ಹೌದಾ? ಇದೇ ಆನ್ಸರ್ ಬರ್ತೀನಿ. ಗ್ಲೋರಿಫೈ ಜೂಲಿಯಟ್ಸ್, ಗ್ಲೋರಿಫೈ ಅಂದ್ರೆ ವರ್ಣನೆ ಮಾಡೋದ್ರಿ. ಫ್ಲಾಲೆಸ್ ಬ್ಯೂಟಿ, ಫ್ಲಾಲೆಸ್ ಅಂದ್ರೆ ಗೊತ್ತೈತಿಲ್ಲ ನಿಮಗೆ, ಏನೋ ಕಳಂಕ ಇರಲಾರದ್ದು, ವಿತೌಟ್ ಎನಿ ಕೈಂಡ್ ಆಫ್ ಬ್ಲ್ಯಾಕ್ ಸ್ಪಾಟ್ಸ್, ಅದು ಫ್ಲಾಲೆಸ್, ಕಳಂಕರಹಿತ ಬ್ಯೂಟಿ. ಕಳಂಕರಹಿತ ಬ್ಯೂಟಿ ರೋಮಿಯೋ ಹಿಂಗತೆ ಕಂಡಾಳಾಗಿ. ಹೌ ಡಸ್ ರೋಮಿಯೋ ಗ್ಲೋರಿಫೈ, ಹೆಂಗೆ ವರ್ಣಿಸ್ತಾರೆ ಇಲ್ಲೇ ಇರ್ತಲ್ರಿ. Romeo glorifies Juliet's beauty as follows. Juliet could teach the torches to burn bright. She could hang upon the cheek of night. She was like a rich jewel in an Ethiopian. Her beauty was too rich for use and too dear for earth. She was like a snowy dove trooping with the crows. She was yonder lady over her fellows. ಗೊತ್ತಾಗುತ್ತಿಲ್ಲ ಇದು ನಿಮಗೆ. ತನ್ನ ಫ್ರೆಂಡ್ಸ್ ಇರ್ತಾರಲ್ಲ, ಅವಳಿಗಿಂತ ಮಿಕ್ಕಿದಾಕಿ, ಮಿಗಿಲಾದಾಕಿ. ಯಾಂಡ್ರ್ ಅಂದ್ರೆ ಮಿಕ್ಕಿದ್ದು, ಮಿಗಿಲಾದಾಕಿ ಅಂತ ಹೇಳಿ. ಶಿವಾಸ್, ಆನೆಗಳೆಲ್ಲ ಐರಾವತ ಇದ್ದಂಗೆ ಆಕಿ. ಆನೆಗಳೆಲ್ಲ ಐರಾವತ ಅಲ್ಲ ರೀ. ಶಿವಾಸ್ ಲೈಕ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರಾಸ್. ಇಲ್ಲೇ ಇತ್ತು ನೋಡ್ರಿ. ಶಿವಾಸ್ ಟ್ರೂ ಬ್ಯೂಟಿ ಹಿ ಹ್ಯಾಡ್ ಸೀನ್ ಟಿಲ್ ದೆನ್.
ಐ ಹ್ಯಾವ್ ಸೀನ್ ಟ್ರೂ ಬ್ಯೂಟಿ ದಿಸ್ ನೈಟ್ ಅಂತ. ಎಸ್, ಹಿಂಗೆ ಅವಳ ಫ್ಲಾಲೆಸ್ ಬ್ಯೂಟಿನ ಗ್ಲೋರಿಫೈ ಮಾಡ್ತಾರ ರೋಮಿಯೋ. 6th ಕ್ವಶನ್. ವೆನ್ ಐ ಶಾಲ್ ಡೈ, ಹೇಳ್ತಾಳ ಅವಳು. ಯಾಕೆ ಸಾಯ್ಬೇಕಂತಾಳ? ಸಾಯ್ಬೇಕಂತಿಲ್ಲ ಆಕಿದು, ಬಹುತೇಕ ಸಾವು ಬರ್ಬೋದು. ಯಾಕಂದ್ರೆ ನಾನು ನಿಮ್ಮನ್ನ ಲವ್ ಮಾಡ್ಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ನಮ್ಮ ಮನೆಯವ್ರಿಗೆ ಮಾಂಟೆಗು ಇನ್ನೊಂದಪ್ಪ ಕ್ಯಾಪುಲೆಟ್ಸ್, ಮಾಂಟೆಗ್ಯೂ ಕ್ಯಾಪುಲೆಟ್ಸ್ ಮನೆತನದವ್ರು ಇವರು, ಎನಿಮಿ ಮನೆತನದವ್ರು ಅವರು, ರೈವಲ್ ಫ್ಯಾಮಿಲೀಸ್, ರಾಯಲ್ ಫ್ಯಾಮಿಲೀಸ್ ಆ್ಯಂಡ್ ರೈವಲ್ ಫ್ಯಾಮಿಲೀಸ್. ಹಿಂಗಾಗಿ ಅವ್ರಿಗೆ ಮನೆಯೊಳಗೆ ಆಕಿನ ಕೊಲೆ ಮಾಡಿಬಿಡ್ಬೋದು ಅಂತೇಳಿ ಆಕಿದು ವಿಚಾರ ಇತ್ತ ತಲೆ ಒಳಗೆ, ನನ್ನನ್ನು ಕೊಲೆ ಮಾಡ್ಬೋದು ಇವ್ರು ಅಂತೇಳಿ ಆಕೆ ಅನ್ಕೊಂತಾಳ. ಹೆಣ್ಣು ಐ ಶಾಲ್ ಡೈ, ನಾನೇನಾದರೂ ಸತ್ತರೆ ಟೇಕ್ ಹಿಮ್, ತೊಗೊಂಡು ಹೋಗವನ ಅಂತ. ಯಾರಿಗೆ ಹೇಳ್ತಾಳ? ನೈಟ್ಗೆ ಹೇಳ್ತಾಳ. ಅಂಡ್ ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್ ಅಂತ ಆಕೆ ಪೋಯಮ್ದಾಗ ಬಂದಿದ್ದದು. ವಾಟ್ ಡು ದೀಸ್ ವರ್ಡ್ಸ್ ಸಜೆಸ್ಟ್ ಎನ್ರೋಡ? ಏನು ಸಜೆಸ್ಟ್ ಮಾಡ್ತೈತಿ? ಅವಾಗ ಇಮ್ಮೋಟಲೈಸ್ ಆಗ್ಬೇಕಂತ ವಿಚಾರ ನಿನ್ನ ಮ್ಯಾಪ್ ಬಂದತ್ತಲ್ಲ ಅದರಿ, ಇಲ್ಲಿ ಬಂದತ್ತಲ್ಲ ಅದು. ಹೌ ಡಿಡ್ ಶಿ ಟ್ರೈ ಟು ಇಮ್ಮೋಟಲೈಸ್ ಅಂತೇಳಿ. ಇಮ್ಮೋಟಲೈಸ್ ದ ಅಭಿಪ್ರಾಯನ ಇದು ಎಲ್ಲ ಐತಲ್ಲ. ಲಿಟಲ್ ಸ್ಟಾರ್ಸ್ ಮಾಡೋವನ್ನ ತಂದಬೇಕಾದ್ರೆ ಏನು ಉದ್ದೇಶ? ಜೂಲಿಯಟ್ ಇನ್ವೈಟೆಡ್ ನೈಟ್ ಅಂಡ್ ಆಸ್ಕ್ ಲಿಟಲ್ ಟು ಕಟ್ ರೋಮಿಯೋ ಇಂಟು ಲಿಟಲ್ ಸ್ಟಾರ್ಸ್ ಆಫ್ಟರ್ ಹರ್ ಡೆತ್. ದೆನ್ ರೋಮಿಯೋ ಅಂದ್ರೆ ಲಿಟಲ್ ಸ್ಟಾರ್ಸ್ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಅಂತ ದ ಸ್ಕೈ ರೇ. ಇದ್ರ ಮೇಲೆ 1 ಮಾರ್ಕಿಂಗ್ ಕ್ವಶನ್ ಕೇಳ್ತಾರಲ್ಲ, ವಾಟ್ ಡಸ್ ಅದು ಏನು ಕೇಳ್ತಾರೆ ಈ ಪೋಯಮ್ದೊಳಗೆ ಭಾಳ ಪಾಪ್ಯುಲರ್ ಅಂತಂದ್ರೆ ಡ್ಯಾನ್ ಮೆಜರ್ ಡನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡ್ಯಾನ್ಸ್ ಓವರ್ ಅಂತ ಬರಿಬೇಕು. ಫೇಸ್ ಆಫ್ ಹೆವನ್ ಅಂದ್ರೆ ಏನು ಅಂತ ಕೇಳ್ತಾರೆ. ದ ಸ್ಕೈ ಅಂತ ಬರಿಬೇಕು. The word would be in love with the night and would pay no worship to the garrison. Then Romeo's would be ರೋಮಿಯೋಸ್ ಬರಬಾರ್ದು. ಇದು ರೋಮಿಯೋಸ್ ಲವರ್ ಅನ್ನ ಹೇಳಕ್ಕಂದ್ರೆ ರೋಮಿಯೋ ಅಂತಾನ್ರಿ, ಇಷ್ಟ ಅನ್ರಿ ರೋಮಿಯೋಸ್, ಇದು ಬೇಡ. ದೆನ್ ರೋಮಿಯೋ ಇಷ್ಟ ಸಾಕು. ದೆನ್ ರೋಮಿಯೋ ವುಡ್ ಬಿ ಇಮ್ಮೋಟಲೈಸ್ಡ್. ನಕ್ಷತ್ರಗಳಾದ ಮೇಲೆ ಮುಗಿದು ಹೋಯ್ತಲ್ರಿ. 7th, ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಫಾರ್ ರೋಮಿಯೋ? ರಿಪೀಟ್ ಆಗ್ತೈತ್ರಿ ಕ್ವಶನ್. ಇಲ್ಲ, ಜೂಲಿಯಟ್ ರೋಮಿಯೋನ ಹೆಂಗೆ ಗ್ಲೋರಿಫೈ ಮಾಡ್ತಾರ ಅದನ್ನು ಬರಿಬೇಕ್ರಿ. ಈಗ ರಿವರ್ಸ್ ಇದು ಸೆಕೆಂಡ್ ಸ್ಟಾಂಜದ ಬರುತ್ತಲ್ಲ ಅದು ರೀ. Juliet invited Night and requested it to cut Romeo into little stars so that he would make the face of heaven so fine. ಇದು 1. Juliet invited Romeo during night. ರಾತ್ರಿ ಬಾ ನೀನು, ಅಲ್ಲಿ ಬಂದರೆ ತೊಂದರೆ ನಮಗೆ. ಆಕ್ಚುಲಿ ಇದು 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 ಕರೆಕ್ಟ್ ಆಗ್ತದೆ. ರೋಮಿಯೋ ಇದನ್ನು ಕೂಡ ಕರೆಕ್ಟ್ ರೀ. ಏನೋ ಅವನ್ನ ಗ್ಲೋರಿಫೈ ಮಾಡೋದನ್ನ ಹೇಳಂತಂದ್ರೆ ಇವು 3 ಬರ್ತಾವ್ರಿ, ಲಾಸ್ಟ್ ಬರ್ತಾವ್ರಿ, ಇವು 3 ಬರ್ತಾವ್ರಿ. ಅವನ ಬಗ್ಗೆ ತನ್ನ ಲವ್ ಅನ್ನ ಹೇಳೋ ಅಂತಾರೆ ಅವರು ಕ್ವಶನ್. ಆರಾಮಾಗಿ ಎಲ್ಲ ಹೇಳೋ ವಿಚಾರ ಮಾಡಿ ಬರ್ದಂತ ನೋಡ್ರಿ, ಸಂಪೂರ್ಣ ವಿಚಾರ ಮಾಡಿ ಬರ್ದೇನೆ, ಬರೀರೆಲ್ಲ ಕರೆಕ್ಟ್ ಅದ. ಏನ್ ಮಾಡ್ತೀರಿ ಇನ್ನೊಂದ್ಸಲ ಹೇಳ್ಬೇಕು ಅನಿಸ್ತದೆ. ಜೂಲಿಯಟ್ ಇನ್ವೈಟೆಡ್ ನೈಟ್ ಅಂಡ್ ರಿಕ್ವೆಸ್ಟೆಡ್ ಇಟ್ ಟು ಕಟ್ ರೋಮಿಯೋ ಇಂಟು ಲಿಟಲ್ ಸ್ಟಾರ್ಸ್ ಸೊ ದಟ್ ಹಿ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಬಿ, ಜೂಲಿಯಟ್ ಇನ್ವೈಟೆಡ್ ರೋಮಿಯೋ ಡ್ಯೂರಿಂಗ್ ನೈಟ್. ರಾತ್ರಿ ಬಾ ಹಗಲು ಬೇಡ. ಸಿ, ಶಿ ಟೋಲ್ಡ್ ದಟ್. ನಾವೊಂದ್ಸಲ ನಾವೇನು ಮಾಡೀನಿ ಆನ್ಸರ್ ಅಂತಂದ್ರೆ ವಿದ್ಯಾರ್ಥಿಗಳೇ, ABC ಅಂತ ಹಾಕೀನಿ. ಇನ್ನು ಆಚೆ ಕಡೆ 2D ಅರ್ದೊಳಗೆ 1 2 3 4 ಅಂತ ಹಾಕೀನಿ. ಅಂದ್ರೆ ನೀವು ಆನ್ಸರ್ ಬರೀವಾಗ ಸರ್ ನಾವು ವಿಡಿಯೋ ನೋಡೀನಿ 6 ಪಾಯಿಂಟ್ ಅದಾವು, ಈಗ ನಾನು 4 ಪಾಯಿಂಟ್ ಬರೆದೆ, ಇನ್ನು 2 ಅದಾವು ಯಾವದವು ಅಂತ ನಿನಗೊಂದು ಸ್ವಲ್ಪ ವಿಚಾರ ಮಾಡಿ ಉಳಿದದ್ದನ್ನು ಬರೆಯಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ನೀವು ಬೇಕಂದ್ರೆ ಈ ಪಾಯಿಂಟ್ ಹಾಕ್ಲಾರ್ದ ಪ್ಯಾರಾಗ್ರಾಫ್ನಲ್ಲಿ ಬರೀರಿ, ಆದರೆ ಯಾವುದು ಪಾಯಿಂಟ್ ಉಳಿಯದಂತೆ ಬರೀರಿ. ಹೌದಲ್ಲ? ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಷ್ಟು ಅಂತಾರೆ, 8 ಅಂತೀವ್ರಿ. ನಾನು ನಮ್ಮ ಹುಡುಗರಿಗೆ ಅದನ್ನೇ ಹೇಳ್ತೇನೆ, 8 ಅಂತ ಹೇಳೋ, ಪಾರ್ಟ್ಸ್ ಆಫ್ ಸ್ಪೀಚ್ 8 ಹೇಳಂತೀವಲ್ಲ. ಮ್ಯಾಗ ಸರ್ಗೆ ಬಾಯಿ ಅಷ್ಟೇ ಕಾಣಿಸು, ಕೆಳಗೆ ಕೈನ ಸರಿಗೆ ಕಾಣ್ಲಾರ್ದಂಗ ಕೌಂಟ್ ಮಾಡ್ತೀರಿ ನಿನ್ನ ಬೆರಳನ್ನ.
ಯಾಕಂದ್ರೆ ಒಂದು ಯಾವ್ದಾರ ಬಿಟ್ಟೆ ಅಂತಂದ್ರೆ ನೀ ಎನ್ಸುವಾಗ ನಾವು ಪ್ರಣವನ್ ಅಂತ ಹೇಳ್ಕೊಂತ ಹೋದ್ರೆ 7 ಅದು ಅಂದ್ರೆ ಯಾವ್ದಾರೊಂದು ಬಿಟ್ಟಿರ್ತಿ ಅವ್ರು ಕೂಡ ಬಯಸ್ಕೊಳ್ಳೋದು ಬೇಡ. ನೀನೋ ಒಂದು ಕ್ಷಣ ವಿಚಾರ ಮಾಡಿ ಇನ್ನು ಉಳಿದದ್ದು ಯಾವ್ದು ಅಂತ ತಿಳ್ಕೊಂಡು ಥಿಂಕ್ ಮಾಡಿ ಹೇಳು, ಬಿಟ್ಟು ಬಿಡಬೇಡ. ಅಥವಾ ನೀ ಹೇಳ್ಕೊಂತ ಹೋದೆ ಅಂದ್ರೆ 8 ಹೇಳಿದೆವು 7 ಹೇಳಿದೆವು ಲೆಕ್ಕ ಸಿಗ್ಲಿಕ್ಕಿಲ್ಲ. ಹಾಗಾಗಿ ನಾವು ಪ್ರಣವನಂತ ಸರ್ಗೆ ನಿನ್ನ ಮುಖ ತೋರಿಸ್ತೇರು, ಬಟ್ ಕೈನ ಕೆಳಗೆ ಬಿಟ್ಟು ನಿನ್ನಷ್ಟಕ್ಕೆ ಲೆಕ್ಕ ಬೆರಳಿ ಎನಿಸ್ತೇರು. ಅವಾಗ ಯಾವುದಾದ್ರೂ ನೀನು ಒಂದು ಬಿಟ್ಟಿದ್ದೆ ಅಂತಂದ್ರೆ ಇವಳ ಅದಲ್ಲಪ್ಪ ಅಯ್ಯೋ ಶಿವನೇ ಅಂತ ಒಂದು ಸ್ವಲ್ಪ ನೆನಪು ಮಾಡಿಕೊಂಡು ಅದನ್ನೊಂದು ಹೇಳಿ. ಇಲ್ಲಕಂದ್ರೆ ಒಂದು ಬಿಟ್ಟೆ ಅಂತ ಹೇಳ್ಕೊಂಡು ಮಾರ್ಕ್ಸ್ ಕಮ್ಮಿ ಕೊಡ್ಬೋದು ಅಥವಾ ಸೆಟ್ ಆಗ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಆನ್ಸರ್ಗೆ ಇಷ್ಟು ಪಾಯಿಂಟನ್ನು ಬರ್ಸ್ಯಾರ. ನಾ ಯಾವುದೋ ಒಂದು ಪಾಯಿಂಟ್ ಬಿಟ್ಟಿನ ಅಂತ ತಿಳ್ಕೊಂಡು ನೀವು ವಿಚಾರ ಮಾಡಿಕೊಂಡು ಬರ್ಕೋಬೇಕು. ನಿಮಗೆ ಹೆಲ್ಪ್ ಆಗ್ತದೆ ಡೆಫಿನೆಟ್ಲಿ. ಅಂಕಿ ಸಂಖ್ಯೆ ನೆನಪಿಟ್ರೆ ಆ ದೃಷ್ಟಿಯಿಂದ ABCD ಅಂತ ಹಾಕಿನಿ. ABCD ಆದ್ಮೇಲೆ ಇದು F ಅಂತ ಬರ್ಬೇಕ್ರಿ. ಹೌದಾ? ಹಿಂಗೆ ಮಾಡ್ರಿ. ಆಮೇಲೆ ನಾನು ಅದೇ ಇದು ಒಂದು ರೋಮಿಯೋ ಜೂಲಿಯಟ್ ಮುಗಿಸಿದ ನಂತರ ಈ 2D ಲೆಸನ್ ಮಾಡುವಾಗ ನನಗೆ ಹೊಳಿತದು. ABCD ಅಂದ್ರೆ ನೆನಪುಳಿಲಿಕ್ಕಿಲ್ಲ ಅವರಿಗೆ 1 2 3 4 ಅಂತ ಹಾಕಬೇಕು. ಒಂದು ಲೆಕ್ಕ ಇಟ್ಟೆ ನಾನು. ಒಂದು ಲೈನ್ದಲ್ಲಿ 8 ವರ್ಡ್ಸ್ಗಳು ಕೂಡ್ತಾವ್ರೆ. 1 2 3 4 5 6 7 8 ಅವರೇಜ್ 8 ವರ್ಡ್ಸ್ ಕುಂದಿರ್ತವೆ. ಒಂದು ಲೈನ್ ಸ್ವಲ್ಪ ದೊಡ್ಡದು ಬರ್ಬೋದು, ಒಂದು ಲೈನ್ ಸ್ವಲ್ಪ. ಇಂಥವು 6 8 1 8 64 ವರ್ಡ್ಸ್ಗಳು ಆಗ್ತಾವ್ರಿ. ಒಂದು 8 ಲೈನ್ ಬರೀದು ಲೆಕ್ಕ ಇಟ್ಟು ಬರೆದೆ ನಾನು. 60 ವರ್ಡ್ಸ್ನ ಬರಿಬೇಕಲ್ಲ. 1 2 3 4 5 6 7 8 ಹಿಂಗೈತೆ ಮಾಡಿ ಬರ್ದೇನೆ. ಲೆಸನ್ದಾಗ ಮ್ಯಾಟ್ರ್ ಇರ್ತೈತಿ, ಬೇಕಾದಷ್ಟು ಬರಿಬೋದ್ರಿ. ಪೋಯಮ್ದಲ್ಲಿ ಮ್ಯಾಟ್ರ್ ಕಮ್ಮಿ ಇರ್ತೈತಿ. ಹಿಂಗಾಗಿ ಇದು ಭಾಳ ಕಷ್ಟ ಆಗ್ತದೆ ಬರೆಯೋದು. ಏನೆಲ್ಲ ಇರ್ಲಿವೆಂಟ್ ಹಾಕ್ಬೇಕಾದಂಥ ಪ್ರಸಂಗ ಬಂದರೂ ಬರ್ಬೋದ್ರಿ. 60 ವರ್ಡ್ಸ್ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ. ಹಿಂಗಾಗಿ ಇಲ್ಲೇ ABCD ಹಾಕೀನಿ. ಇನ್ನು ಮುಂದಿನ ಆನ್ಸರಲ್ಲಿ 1 2 3 4 ಹಾಕಿರ್ತೀನಿ. ಅಂದ್ರೆ ಎಷ್ಟು ಅದಾವು ಅಂತ ನಿಮಗೆ ನೆನಪಿಡಾಕ ಅನುಕೂಲ ಆಗಲಿ ಅಂತೇಳಿ. ಇದ್ದಿದ್ರೆ ಏನಿಲ್ಲ ಸರ್, ನಮ್ಮ ನೆನಪಿರ್ತದಲ್ಲ ಸರ್, ಆರಾಮ್ ಬರಿಬೋದು ಅಂತಂದ್ರೆ ಆ್ಯಕ್ಚುಲಿ ಪ್ಯಾರಾಗ್ರಾಫ್ ಬರೆದ್ರೆ ಚಂದ, ಹಿಂಗೆ ಬರೆದ್ರೆ ಚಂದ. ನಿಮ್ಗೆ ಯಾವ್ದು ಈಜಿ ಆಗ್ತದೆ ಅದನ್ನು ಮಾಡಿ. ಎರಡು ಹೇಳೀನಿ. ಓಕೆ, ಇಲ್ಲಿ ಬರ್ರಿ ನೋಡೋಣ. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್. ಜೂಲಿಯಟ್ ರೋಮಿಯನ್ ನೋಡಿದ ಮೇಲೆ ಆಕಿಗೂ ಒಂದು ದೊಡ್ಡ ಪ್ರಮಾಣದ ಲವ್ ಉಂಟಾಗ್ತೈತಿ. ಆಕೆ ಏನು ಅನ್ಕೋತಾಳ ಹಾಗಾದ್ರೆ, ಜೂಲಿಯಟ್ ಇನ್ವೈಟೆಡ್ ನೈಟ್ and requested it to cut Romeo into little stars so that he would make the face of heaven so fine. Again feelings ಇವೆಲ್ಲ ಲವ್ ಫೀಲಿಂಗ್ಸ್. ಇಮ್ಮಾರ್ಟಲ್ ಆಗಲಿ ನನ್ನ ಲವ್, ನಮ್ಮ ರೋಮಿಯೋ ಲವ್. ಜೂಲಿಯಟ್ ಇನ್ವೈಟೆಡ್ ರೋಮಿಯೋ ಡ್ಯೂರಿಂಗ್ ನೈಟ್. ರಾತ್ರಿ ಬಾ, ಸೇಫ್ ಅದು ನಮಗೆ, ಇಲ್ಲಕ್ಕಂದ್ರೆ ಡೇಂಜರಸ್. ಶಿ ಟೋಲ್ಡ್ ದಟ್ ರೋಮಿಯೋ ವಾಸ್, ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಶಿ ಟೋಲ್ಡ್ ದಟ್ ರೋಮಿಯೋ ವಾಸ್ ಡೇ ಇನ್ ನೈಟ್. ಉಳ್ಕದಾಗ ನಮ್ಮಂತರ ಉಳ್ಕದ್ರ ಜೆಂಟ್ಸ್ ಎಲ್ಲ, ಬಾಯ್ಸ್ ಎಲ್ಲ, ಗಂಡಸರೆಲ್ಲ ರಾತ್ರಿ ಇದ್ದಂಗ, ಅವ ಮಾತ್ರ ಹಗಲಿ ಇದ್ದಂಗ. ಅವ ಬೆಳಗ, ನಾವೆಲ್ಲ ಕರ್ಗ. ಈಗ ಅನ್ಕೊಂತಾಳ, ಅವ ಏನ್ ಅನ್ಕೊಂತಾಳ, ಉಳ್ಕದರ್ಲ ಕಾಗಿ ಈಗ ಪಾರವಾಳ. ಆಹಾ, ಲವ್ ಇದ್ರ ಹಂಗಾರಿ. he would lie upon the wings of night. ಇದು ಎಲ್ಲ ಇಮೇಜ್ ಇವೆಲ್ಲ. He was whiter than the new snow on a raven's back. ರಾವನ್ ಅಂದ್ರೆ ಏನದು? ಕಾಗಿನ ರೀ, ಕಾಗಿನ ಅದು. ಅವ ಸ್ನೋ, ನ್ಯೂ ಸ್ನೋ. ಆಕಿ ಇದು ಏನು ಉಳ್ಕದ ಗಂಡಸರೆಲ್ಲ ರಾವಣ. ಆಕೆ ಅನ್ಕೋತಾಳ ಹಂಗತ್ತೆ. ಎಫ್ ಇದು. ಶಿ ವಾಂಟೆಡ್ ಟು ಇಮಾರ್ಟಲೈಸ್ ರೋಮಿಯೋ ಆಫ್ಟರ್ ಹರ್ ಡೆತ್. ಈ ರೀತಿ ತನ್ನ ಭಾವನೆಗಳನ್ನ ಇಟ್ಕೊಂಡಾಳ ರೋಮಿಯೋನ ಬಗ್ಗೆ. 8th ಕ್ವಶನ್. 9 ಕ್ವಶನ್ ಇದಾವ್ರಿ ಇದ್ರ ಮೇಲೆ, ಅಷ್ಟೇ ಆಡ್ರಿ. 9 ಕ್ವಶನ್ಸ್ ಇದಾವ್ರಿ. ಬಟ್ ಕ್ವಶನ್ಸ್ಗಳು 9 ಆಗ್ಯಾವ್ರಿ. 9 ಕ್ವಶನ್ದಾಗಿಂದ ಬೇರೆ ಬೇರೆ ಏನು ಆನ್ಸರ್ ಬರೆಯೋಕ್ಕಾಗ್ತದೆ, ರಿಪೀಟ್ ಆಗಲೇಬೇಕು. ಹಳೆಯಲ್ಲ ಮಗಳ ಗಂಡ ಅಂತಾರಲ್ಲ ಆ ತರಹ. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಪ್ಯಾಷನೇಟ್ ಲವ್ ಫಾರ್ ರೋಮಿಯೋ. ಇದರಿ ಏನು ಮಾಡ್ಬೇಕು? ಇಲ್ಲೈತಂದ್ರೆ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಅಂತ, ಇಲ್ಲ ಪ್ಯಾಷನೇಟ್ ಲವ್ ಅಂತ. ಇನ್ನೊಂದು ಏನು ಬರುತ್ತೆ ಹೇಳಿ?
ಅಳಿಯಲ್ಲ ಮಗಳ ಗಂಡ. ಅದನ್ನೇ ಬರ್ತೀನಿ ಆನ್ಸರ್. ಜೂಲಿಯಟ್ ಇನ್ವೈಟ್ಸ್ ರೋಮಿಯೋ ಡ್ಯೂರಿಂಗ್ ನೈಟ್. ಶಿ ಟೋಲ್ಡ್ ದಟ್ ರೋಮಿಯೋ ವಾಸ್ ದ ಡೇ ಇನ್ ನೈಟ್. ಪ್ಯಾಷನೆಟ್ ಲವ್ ಇದ್ದ ಹಂಗಾರೆ ಹೆತ್ತವ್ರಿಗೆ ಹೆಗ್ಗಣ ಬುದ್ಧ ಅಂತಲ್ಲ, ಹೆಗ್ಗಣ ಅಂತ ಸಹಿತ ಅವ್ರು ಒಂಥರ ಗಿನಿ ಗಿನಿ ಕಂಡಂಗೆ ಅದು. ಹಿ ವುಡ್ ಲೈ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್. ಇದೊಂದು ಇಮೇಜರಿ ಇದು. ರಾತ್ರಿ ಅಂತಕ್ಕಂಥದ್ದಿದ್ರೆ ಅದಕ್ಕೆ ರೆಕ್ಕೆಗಳನ್ನುವಂಥದ್ದಿದ್ರೆ ಅದ್ರ ಮೇಲೆ ಇವ ಮಲ್ಕೊಂಡಿರ್ತಾನೋ. ಹಿ ವಾಸ್ ಅ ಫೈಟರ್ ದೆನ್ ನ್ಯೂ ಸ್ನೋ ಆನ್ ಎ ರಾವೆನ್ಸ್ ಬ್ಯಾಕ್. ಫೈಟರ್ ಎಂಥದ್ದು, ನ್ಯೂ ಸ್ನೋಕ್ಕಿಂತ ಫೈಟರ್. ಶಿ ವಾಂಟೆಡ್ ಟು ಇಮಾರ್ಟಲೈಸ್ ರೋಮಿಯೋ ಆಫ್ಟರ್ ಹರ್ ಡೆತ್. ಸಂಕ್ಷಿಪ್ತವಾಗಿ ಬರ್ತೀನಿ, ಆಮೇಲೆ ನೋಡ್ಕೊಡ್ರಿ ನೀವು ಇದನ್ನು. ಡೌಟ್ಗಳು ಬಂದರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೇನೆ. ಸರಿನಾ? ಏನು ಬೇಕಾದ್ರೂ ಕೇಳ್ರಿ ನೀವು. ಟೆಕ್ಸ್ಟ್ ಬುಕ್ ಕೇಳ್ರಿ, ಗ್ರಾಮರ್ಗೆ ಸಂಬಂಧಪಟ್ಟದನ್ನು ಕೇಳ್ರಿ. ನಾನು ನೋಡ್ಬೇಕು ಅಷ್ಟೇ, ನೋಡ್ತಿರ್ತೀನಿ ನಾನು, ಯಾಕಂದ್ರೆ ಹೊಸಬಿದ್ದೀನಲ್ಲ ಈಗ ಒಂದು ವರ್ಷ 2 ತಿಂಗಳಾಯ್ತು. ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಐತೆ, ಡೆವಲಪ್ ಆಗ್ಬೇಕಂತೇಳಿ. ಇಂಥೂಸಿಯಾಸಮ್, ಪ್ಯಾಷನ್ ಅಂತಾರಲ್ಲ, ಪ್ಯಾಷನ್, ಮೆನಿಯಾ. ಜಪನೀಸ್ ಪೀಪಲ್ ಹ್ಯಾವ್ ಮೆನಿಯಾ ಫಾರ್ ಮೂವಿಂಗ್ ಅಂತೇಳಿ ನಮ್ಮ ಕಾಲೇಜ್ನಲ್ಲಿ ಅದನ್ನೇ ಕಲಿಸ್ಲಿಕ್ಕೆ. ಮೆನಿಯಾ ಐ ಹ್ಯಾವ್ ಗಾಟ್ ಮೆನಿಯಾ ಫಾರ್ ಟೀಚಿಂಗ್. At the age of 58, ನನಗೆ 59, 58 and half. How does Romeo use various images? Romeo images ಮತ್ತೆ ಅದೇ ರೀ ಸರ್. ಮತ್ತು ರೋಮಿಯೋ ಜೂಲಿಯಟ್ ಅನ್ನು ವರ್ಣಿಸ್ಬೇಕಾದ್ರೆ ಏನು ಇಮೇಜ್ ಯೂಸ್ ಮಾಡ್ತಾರ? ಇಲ್ಲೆಲ್ಲ ಇಮೇಜ್ ಅಂತ ಬಂದಿಲ್ವೇ? ಬಂದಿದೆ, ಎಲ್ಲ ಮಾಡಿದೆ. ಹೆಂಗೆ ಇಲ್ಲಿ ಫ್ಲಾಲೆಸ್ ಬ್ಯೂಟಿ ಹಂಗ ಇಲ್ಲಿ ಬಂದದಲ್ಲ, ಥ್ರೂ ಇಮೇಜಸ್ ಅಂತ ಬಂದಿಲ್ಲನೇ ಇಲ್ಲಿ. ಹಂಗ ಹೌ ಡಸ್ ರೋಮಿಯೋ ಯೂಸ್ ವೇರಿಯಸ್ ಇಮೇಜಸ್ ಟು ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್? ಬರ್ದೆ ನೋಡ್ರಿ. ಜೂಲಿಯಟ್ ಕುಡ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇದೆಲ್ಲ ಇಮೇಜ್ ಹೇಳಿದ್ನಲ್ಲ, ಇಮೇಜ್. ಆಕ್ಸ್ಫರ್ಡ್ ಡಿಕ್ಷನರಿ ಒಳಗೆ ಇಮೇಜ್ ಅಂದ್ರೆ ಏನು ಅಂತ ಒಂದು ಮೀನಿಂಗ್ ಕೊಟ್ಟಾರೆ. ಹಂಗ ನೋಡ್ಕೊಡ್ರಿ ನೀವು. ಆಕ್ಸ್ಫರ್ಡ್ ಲಾಂಗ್ ಮಣ್ಣು ನನಗೆ ಅನಿಸ್ತದಿಲ್ಲ, ಚೇಂಬರ್ಸ್ ಇರಬೇಕು, ಇಲ್ಲ ಕ್ಯಾಂಬ್ರಿಡ್ಜ್ ಇರಬೇಕು. ಲಾಂಗ್ ಮನ್ ಇರಬೇಕು, ಇಲ್ಲ ಆಕ್ಸ್ಫರ್ಡ್ ಇರಬೇಕು ರೀ. ಆಕ್ಸ್ಫರ್ಡ್ ಅಡ್ವಾನ್ಸ್ ಡಿಕ್ಷನರಿ ಅಂತ ಐತಿ. ಅದರೊಳಗೆ ಒಂದು ಕನ್ನಡಿ ಹಿಡಿದಾರೆ, ಮಿರಾರ್. ಒಂದು ಕೀ ಹಿಡಿದಾರೆ, ಕೀಲಿ ಕೈ. ಅದನ್ನು ಕನ್ನಡಿಗೆ ಮುಂದಿಟ್ಟಾರೆ, ಕನ್ನಡಿ ಮುಂದೆ ಹಿಡಿತಾರೆ. ಕನ್ನಡಿ ಒಳಗೆ ಅದರ ಚಿತ್ರ ಕಾಣಿಸುತ್ತಲ್ಲ, ಅದಕ್ಕೆ ಇಮೇಜ್ ಅಂತಾರ. ಕೈಯೊಳಗೆ ಏನೋ ರಿಯಲ್ ಕೀಲಿ ಕೈ ಐತಿಲ್ಲ, ಅದಕ್ಕೆ ಆಬ್ಜೆಕ್ಟ್ ಅಂತಾರ. ಇಮೇಜ್ ಹಂಗತೆ, ಅದು ಒಂದು ವಸ್ತುವಿನ ಚಿತ್ರ. ಬಟ್ ಅದಕ್ಕೆ ನಮ್ಮ ಲಿಟ್ರೇಚರ್ದೊಳಗೆ ಇನ್ನೊಂದು ಮೀನಿಂಗ್ ಇದೆ. ಕನ್ನಡಿ ಒಳಗೆ ಕೀಲಿ ಕೈ ಚಿತ್ರ ಕಂಡ್ರೆ ಅದಕ್ಕೆ ಏನು ಮೀನಿಂಗ್ ಇಲ್ಲ. ಬಟ್ ಕವಿಗಳು ಏನಾದರೂ ಒಂದು ಕಲ್ಪಿಸ್ಕೊಂಡು ಹೇಳ್ತಾರ, ಏನೋ ಒಂದು ಹೇಳಿದ್ರು ಸಲುವಾಗಿ. ಇದಕ್ಕೆ ಇಮೇಜ್ ಅನ್ಬೇಕಂತ ಐತಿ. ಹೌದಾ? ಓಕೆ. ನಮ್ಮ ಪೊಯೆಟ್ರಿ ಪ್ರಕಾರ, ನಮ್ಮ ಲಿಟ್ರೇಚರ್ ಪ್ರಕಾರ ಇಮೇಜ್ ಅಂದ್ರೆ ಹಿಂಗೆ, ಸಮಥಿಂಗ್ ಏನೋ ಹೇಳ್ತಾರ, ಇಟ್ ಹ್ಯಾಸ್ ಗಾಟ್ ಸಮಥಿಂಗ್ ಹಿಡನ್ ಮೀನಿಂಗ್. ಬರ್ರಿ ಯಾವ್ಯಾವ ಇಮೇಜಸ್ ಯೂಸ್ ಮಾಡ್ತಾರ ಅಂತ. ಜೂಲಿಯಟ್ ಕುಡ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಶಿ ಕುಡ್ ಹ್ಯಾಂಗ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ಶಿ ವಾಸ್ ಲೈಕ್ ಎ ರಿಚ್ ಜುವೆಲ್ ಇನ್ ಅನ್ ಇಥಿಯೋಪಿಯರ್. ಶಿ ವಾಸ್ ಲೈಕ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌಸ್. ಹರ್ ಬ್ಯೂಟಿ ವಾಸ್ ಟು ರಿಚ್ ಫಾರ್ ಯೂಸ್ ಅಂಡ್ ಟು ಡಿಯರ್ ಫಾರ್ ಅರ್ತ್. ಇದು ಇಮೇಜ್ ಹೌದಾ ಅಲ್ಲೋ ಒಂಚೂರು ಅದೇ ರಿಲೆವೆಂಟ್ ಆಗ್ತದ. ಬರೀ ಹೇಳಿದ್ನಲ್ರಾಗಲೇ, ಶಿ ವಾಸ್ ಯಾಂಡರ್ ಲೇಡಿ ಓವರ್ ಹರ್ ಫೆಲೋಸ್. ಫ್ರೆಂಡ್ಸ್, ಒಂದೆರಡೇ ಮಾತಾಡ್ತೀನಿ. ತಾವೆಲ್ಲ ಸಾಕಷ್ಟು ನನಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬರ್ಸು ಸಾಕಷ್ಟು ಜನ. ದಿನಾಲು ನನ್ನ ಲೆವೆಲ್ ನನಗೆ ದೊಡ್ಡದೇ ಅದು. ನಾನೇನಂತ ದೊಡ್ಡ ಎಕ್ಸ್ಪರ್ಟ್ ಯೂಟ್ಯೂಬರ್ ಅಲ್ಲ. ಈ ಬಿಗಿನರ್, ಸಣ್ಣದೊಂದು ಕೂಸು, ತೊಟಲ್ದೊಂದು ಸಣ್ಣದೊಂದು ಸಸಿ ನಾನೀಗ. ಬಟ್ ನನಗೆ ಸಪೋರ್ಟ್ ಮಾಡಿರಿ. ವಾಚ್ ಮಾಡ್ತೀರಿಲ್ಲ, ವಾಚ್ ಮಾಡೇ ಮಾಡ್ತೀರಿ, ಯಾಕಂದ್ರೆ ಹಂಗೆ ಯೂಸ್ಫುಲ್ ಇರ್ತಾವೆ. ಬಟ್ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ, ದಟ್ ಇಸ್ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆರ್ ಐ ಕ್ಯಾನ್ ಕಾಲ್ ಇಟ್ ಯುವರ್ ಸಪೋರ್ಟ್. ಬಟ್ somehow I need your support, and you have supported me already, and I am very thankful to your support. ಅಷ್ಟಾಗಿ ಮತ್ತಿನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಈ ಸದ್ಯಕ್ಕೆ ಇದು 3 ಮಾರ್ಕ್ ಕ್ವಶನ್ಸ್ಗಳು ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ಲೇಟ್ ಆಗ್ತದೆ ಇಲ್ಲಿದು, ಭಾಳ ವಿಚಾರ ಮಾಡಿ ಬರಿಬೇಕಲ್ರಿ, ಟೈಮ್ ಸಿಕ್ಕಾಪಟ್ಟೆ ಆಗ್ತದೆ. ಎನಿ ಹೌ ಒಟ್ಟು ನಿಮ್ಗೆ ಮಾಡಿಕೊಡ್ತೇನೆ ನಾವು. ಡೆಫಿನೆಟ್ಲಿ ನಾನು ಐ ಹ್ಯಾವ್ ಡಿಟರ್ಮಿನ್ಡ್, ಮಾಡೇ ಬಿಟ್ಟಿನಿ, ದೃಢ ನಿರ್ಧಾರ ನಿಮ್ಗೆ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ
ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಮುಗಿಸ್ತೀನಿ ಫಸ್ಟ್, ದೆನ್ 4 ಮಾರ್ಕ್ ಕ್ವಶನ್ಸ್ಗಳು ಅಷ್ಟು ಮಾಡಿಕೊಟ್ಟೆ ಅಂದರೆ ದೊಡ್ಡ ಭಾರ ನಂದು ಇಳಿಯಿತು. ನಮ್ಮ ಹುಡುಗರ ಸಲುವಾಗಿ ಮಾಡ್ಲಿಕ್ಕೆ ಹತ್ತೆ ನಾನು, ಮತ್ತೆಲ್ಲರಿಗೂ ಅದು ಉಪಯೋಗ ಆಗಲಿ ಅಂತ ಹೇಳ್ಕೊಂಡು ಈ ಮನೆಯೊಳಗೆ ಹೋಗಿ ನಮ್ಮ ಹುಡುಗರೇ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಹಾಗಾಗಿ ತಾವೆಲ್ಲ ವಾಚ್ ಮಾಡ್ತಾ ಇರ್ರಿ ಫ್ರೆಂಡ್. ಒಂಚೂರು ನನಗಷ್ಟು ವಾಚ್ ಮಾಡ್ತಾ ನೀವಷ್ಟು ನನಗೆ ಸಪೋರ್ಟ್ ಮಾಡಿದಿರಿ ಅಂತ ನನಗೂ ಒಂದು ಸ್ವಲ್ಪ ಏನೋ ಇನ್ನೊಂದು ನನಗೆ ಇನ್ಸ್ಪಿರೇಷನ್. ಓಕೆ, ನೀವು ಅದೇ ಇನ್ಸ್ಪಿರೇಷನ್ ಅಂತಲ್ಲ, ಐ ಹ್ಯಾವ್ ಗಾಟ್ ಪ್ಯಾಷನ್ ಫಾರ್ ಟೀಚಿಂಗ್ ಅಂತ ಆಲ್ರೆಡಿ ಹೇಳೀನಿ. ಬಟ್ ಯು ಲೂಸ್ ನಥಿಂಗ್ ಆ್ಯಂಡ್ ಗಿವ್ ಸಮಥಿಂಗ್. ಏನೋ ಕಳ್ಕೊಳ್ಳಾರ್ದೆ ಇನ್ನೊಂದಿಷ್ಟು ಏನೋ ನನಗೆ ಕೊಡ್ತಿರಲ್ಲ, ಅದು ಅವಶ್ಯಕತೆ ಐತೆ ಅಂತ ಅನಿಸ್ತದೆ. ಹಿಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ದೆನ್ 4 ಮಾರ್ಕ್ ಕ್ವಶನ್ಸ್ಗೆ ವೇಟ್ ಮಾಡ್ಕೊಂಡು ಇಟ್ಕೊಡ್ರಿ. 3 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಮಾಡ್ತೇನೆ ಅಂತ ಅನಿಸ್ತದೆ. ಅಷ್ಟರೊಳಗೆ 4 ಮಾರ್ಕಿಂದ ಹಾಕಿದ್ರು ಹಾಕ್ಬೋದು. ಸಿಮಾಲ್ಟೇನಿಯಸ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಹೋಗ್ಬೋದು. ನಂತರ ಗ್ರಾಮರ್ ಐತಿ. ಮಧ್ಯದಲ್ಲಿ ನನಗೆ ಏನಾದರೂ ಇದನ್ನು ಆನ್ಸರ್ ಮಾಡೋಕ್ಕೆ ಇವತ್ತು ರೆಡಿ ಆಗಲಿಲ್ಲ, ಲೇಟ್ ಆಯಿತು ಅಂದರೆ ನಾನು ಒಂದೆರಡು ಗ್ರಾಮರ್ ಮಾಡಿ ಹಾಕ್ಕೊತ ಹೋಗ್ತೇನೆ. ಹಿಂಗೆ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಎಸ್, ವಾಚ್ ಮಾಡಿರಿ, ಯೂಸ್ ತೊಗೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆಲ್ಸೋ.